ರೇಡಿಯೋ ಸಿದ್ಧಾರ್ಥ ಕೇಳುಗರೆ, ಇದೀಗ ಕೇಳಿ ರೇಡಿಯೋ ಭಾಷಣ. ವಿಷಯ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ವಾದ. ಮಾತನಾಡಲಿದ್ದಾರೆ ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ, ಚರಿತ್ರೆ ವಿಭಾಗ, ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ. ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಹಲವಾರು ಸಂದರ್ಭಗಳಿಂದಾಗಿ ಅದು ಮಹತ್ವವನ್ನು ಪಡ್ಕೊಂಡಿದೆ. ಸನ್ಮಾನ್ಯ ಶ್ರೀ ಗಂಗಾಧರೇನವರು ತುಮಕೂರಿನಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದ ಕಾಲಘಟ್ಟ ಇದೆಯಲ್ಲ, ಅದು ಅನೇಕ ವಿಶಿಷ್ಟವಾದ ಸಂದರ್ಭದ ಅಂಶ. ಶತಮಾನಗಳಿಂದ ಶಿಕ್ಷಣವನ್ನ ಯಾರು ಕಲಿಬಾರದು ಎಂಬ ನಿರ್ಬಂಧನೆಗೆ ಒಳಗಾಗಿದ್ರೋ, ಧಾರ್ಮಿಕ ಮತ್ತು ಸಾಮಾಜಿಕ ಹಿನ್ನೆಲೆಯಿಂದ ಆ ಜನರಿಗೆ ಶಿಕ್ಷಣವನ್ನು ಕೊಡಲು ಮೊದಲು ಆರಂಭ ಮಾಡಿದ ದಲಿತ ಸಮುದಾಯದ ಬಹುದೊಡ್ಡ ಸಾಂಸ್ಕೃತಿಕ ಚಿಂತಕರು ಗಂಗಾಧರೇನವರು. ಅದರಲ್ಲೂ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟದ್ದು ಇವರ ವಿಶೇಷತೆ. ಸ್ವತಃ ಶಿಕ್ಷಣ ತಜ್ಞರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಹಲವಾರು ರೀತಿಯ ಸಾಂಸ್ಕೃತಿಕ ಕೆಲಸಗಳಲ್ಲಿ ತೊಡಗಿಕೊಂಡು ಏನೆಲ್ಲ ಅವರು ಸಾಧನೆಯನ್ನು ಮಾಡಿ ಹಣ ಗಳಿಸಬಹುದಾಗಿತ್ತೋ ಗೊತ್ತಿಲ್ಲ. ಆದರೆ ಅವರ ಪ್ರತಿಯೊಂದು ಬೆವರಿನ ಹನಿಯ ಹಣವನ್ನು ಸಹ ಅವರು ಶಿಕ್ಷಣಕ್ಕಾಗಿ ಹಂಬಲಿಸಿದ್ರು, ಕೊಟ್ಟರು. ಅವರ ಆ ಬೆವರಿನ ಹನಿಯ ಶಿಕ್ಷಣದ ಕ್ರಾಂತಿ ಇವತ್ತು ಬಹುದೊಡ್ಡ ಶಿಖರವಾಗಿ ನಮ್ಮ ಮುಂದೆ ಉಳ್ಕೊಂಡಿದೆ. ಅದಕ್ಕಾಗಿ ಮೊದಲು ಸನ್ಮಾನ್ಯ ಶ್ರೀ ಗಂಗಾಧರೇನವರಿಗೆ ನಮಸ್ಕರಿಸಿ, ಅದನ್ನು ಮುನ್ನಡೆಸ್ತಿರುವಂಥ ಇವತ್ತಿನ ನಮ್ಮ ನಡೆ ಇರುವಂಥ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದ ನನ್ನ ಹಿರಿಯ ಬಂಧುಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರಿಗೂ ನಮಸ್ಕರಿಸಿ, ನಾನು ಇವತ್ತು ಒಂದಷ್ಟು ಒಡಲಾಳದ ಮಾತುಗಳನ್ನ ಆಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಹಾಗೂ ಅಂಬೇಡ್ಕರ್ ವಾದ ಅಂದರೆ ಏನು ಎಂಬುದು ನನ್ನ ಮೊದಲ ಚರ್ಚೆ. ಅಂಬೇಡ್ಕರ್ನ ಪ್ರತ್ಯೇಕವಾಗಿಟ್ಟು ಅಂಬೇಡ್ಕರ್ ವಾದವನ್ನ ಮತ್ತೆ ಅಂಬೇಡ್ಕರ್ ಹಿನ್ನೆಲೆಯಿಂದ ನೋಡುವುದು ಇದರ ಅಂಶ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎನ್ನುವುದೇ ಈ ಭಾರತವನ್ನ 2500 ವರ್ಷಗಳಿಂದ ಅಸ್ಪೃಶ್ಯ ಸಮಾಜವನ್ನು ಪ್ರತಿನಿಧಿಸುವಂತ ಒಬ್ಬ ವ್ಯಕ್ತಿ. ಭಾರತ ತನ್ನೆಲ್ಲ ಶಕ್ತಿಯನ್ನು ವೈಷ್ಣವೀಕರಣಕ್ಕೆ ಒಳಪಡಿಸಿಕೊಂಡಾಗ, ಭಾರತ ಧಾರ್ಮಿಕ ಹಿನ್ನೆಲೆಯಿಂದ ಧರ್ಮದ ಚೌಕಟ್ಟಿಗೆ ಒಳಪಡಿಸಿಕೊಂಡು ವೈಷ್ಣವೀಕರಿಸಿಕೊಂಡ ಭಾರತದಲ್ಲಿ ಅಸ್ಪೃಶ್ಯತೆ ಎಂಬುದು ತಾಂಡವಾಡ್ತು. ಪ್ರಪಂಚದಲ್ಲಿ ಹಲವಾರು ರೀತಿಯ ಸಂಕೋಲೆಗಳಿವೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈ ಭಾರತದಲ್ಲಿ ಮಾತ್ರ ಕುಡಿಯುವ ನೀರಿಗೂ ಸಂಕೋಲೆ ಹಾಕಿದಂಥ ಯಾವುದಾದ್ರು ಪ್ರಪಂಚದ ರಾಷ್ಟ್ರ ಇದ್ದರೆ ಅದು ಭಾರತ ಎಂದು ಹೇಳಿಕೊಳ್ಳೋದು ನನಗೆ ಮನಸ್ಸಿಗೆ ತುಂಬ ಖೇದ ಆಗುತ್ತೆ. ಈಗ ಮುಂದೆ ಬರುವಂಥ ಸಂದರ್ಭ 2027 ಮಾರ್ಚ್ 20 ಬಂದರೆ ಮಹಾರ್ಕೆರೆ ಚಳುವಳಿಯ ಕುಡಿಯುವ ನೀರಿಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದಲ್ಲೇ ಹೋರಾಡಿದ ಪ್ರಥಮ ಚಳುವಳಿಗೆ 100 ವರ್ಷ ಆಗ್ತಾ ಇದೆ. ಆದರೂ ಸಹ ಆ 100 ವರ್ಷದ ಹೊಸ್ತಿಲಲ್ಲಿಯೂ ಇವತ್ತಿಗೂ ನೀರು ಮುಟ್ಟದಿರೋದಕ್ಕೆ, ನಲ್ಲಿ ಮುಟ್ಟೋದಕ್ಕಾಗಿ, ಕೆರೆ ಮುಟ್ಟೋದಕ್ಕಾಗಿ, ಬಾವಿ ಮುಟ್ಟೋದಕ್ಕಾಗಿ, ಬೋರ್ವೆಲ್ ಮುಟ್ಟೋದಕ್ಕಾಗಿ ಇವತ್ತಿಗೂ ದಲಿತರ ಮೇಲೆ ಸಾಮೂಹಿಕ ನಿರ್ಬಂಧಗಳು ಆಗ್ತಾನೆ ಇವೆ. ಇದಕ್ಕೆ ಕಾರಣ ಏನಿದಕ್ಕೆ? ಭಾರತದಲ್ಲಿ ಅಸ್ಪೃಶ್ಯತೆ ಎಂಬುದು ದೈಹಿಕವಾಗಿದೆಯೋ ಇಲ್ಲ ಮಾನಸಿಕವಾಗಿದೆಯೋ ಎಂಬ ಪ್ರಶ್ನೆ ನಮಗೆಲ್ಲ ಕಾಡುತ್ತೆ. ಈ ಮಾನಸಿಕವಾಗಿರುವಂಥ ಈ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿ ಬಂದದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಅಸ್ಪೃಶ್ಯತೆಯನ್ನು ಕೇಳಿ ನೋಡಿ ಮಾಡೋದಲ್ಲ, ಸ್ವತಃ ಅನುಭವಿಸಿ ಇದರ ನಿವಾರಣೆಗೆ ಮಾಡಿದಂಥ ಕೆಲಸಗಳು. ಭಾರತದಲ್ಲಿ ಬಹುದೊಡ್ಡ ಸಾಮಾಜಿಕ ಸುಧಾರಕರು ಕೇಳಿ ಅಸ್ಪೃಶ್ಯತೆ ಬಗ್ಗೆ ಮಾತನಾಡಿದ್ದಾರೆ, ನೋಡಿ ಅಸ್ಪೃಶ್ಯತೆ ಬಗ್ಗೆ ಮಾತನಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ ನಿಮಗೆ. ಆದರೆ ಅಂಬೇಡ್ಕರ್ ಕೇಳಿ ನೋಡಿದವರ ಬಾಯಿಗೆ ಸರ್ಕಾದವರಲ್ಲ, ಅವರು ಸ್ವತಃ ಅನುಭವಿಸಿ ಅಸ್ಪೃಶ್ಯತೆ ಬಗ್ಗೆ ಮಾತಾಡಿದವರು. ಅದಕ್ಕಾಗಿ ನಮಗೆ ಈ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಡಲಾಳದ ಮಾತುಗಳು, ಧ್ವನಿಗಳು ನಮಗೆ ಮತ್ತೆ 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 ನಮಗೆ ಪ್ರತಿಧ್ವನಿಸಬೇಕು. ನಮಗೆ ಅಂಬೇಡ್ಕರ್ ಎಲ್ಲಿ ಇರ್ತಾರೋ, ಅಂಬೇಡ್ಕರ್ ಎಲ್ಲಿ ಮಾತನಾಡ್ತಾರೋ ಅಲ್ಲಿ ಭಾರತ ಮಾತಾಡ್ತಿದೆ ಅಂತ ಅರ್ಥ. ಅಂಬೇಡ್ಕರ್ ಪ್ರತಿಯೊಂದು ಬರವಣಿಗೆಯಲ್ಲೂ ಇಂಕಿಲ್ಲ, ಅಲ್ಲಿ ಬೆವರಿದೆ. ಬೆವರಿನ ಭಾರತ ಇದೆ, ಶ್ರಮದ ಭಾರತ ಇದೆ, ದುಡಿಯುವ ಭಾರತ ಇದೆ, ಭಾರತವನ್ನು ಕಾಯಕದ ಮೂಲಕ ಕಟ್ಟಿದವರ ಭಾರತ ಇದೆ. ಇಲ್ಲಿ ತೀರ್ಥದ ಭಾರತ ಇಲ್ಲ, ದುಡಿಸಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿದವರ ಭಾರತ ಇಲ್ಲ, ದುಡಿದರೂ ಸಹ ಹಸಿದು ಮಲಗಿದವರ ಭಾರತ ಇದೆ. ಅದು ಭಾರತವನ್ನು ಅನಾವರಣಗೊಳಿಸುವ ಪರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತವನ್ನು ಭೂಪಟದ ಚರಿತ್ರೆ ರೂಪದಲ್ಲಿ ನೋಡಲಿಲ್ಲ, ಭೂ ಪ್ರದೇಶ ಚರಿತ್ರೆಯಲ್ಲಿ ನೋಡಿದವರು. ಭೂಪಟದ ಚರಿತ್ರೆ ಅಂತಂದರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಸಮುದ್ರ ಇದೆ, ಸಾಗರ ಇದೆ ಅಂತ ಹೇಳುವುದು. ಆದರೆ ಅಂಬೇಡ್ಕರ್ ಅವರ ಭೂ ಪ್ರದೇಶದ ಚರಿತ್ರೆ ಇದೆಯಲ್ಲ, ಅದು ಭಾರತದಲ್ಲಿ ಜನರ ಚರಿತ್ರೆ,
ಶ್ರೀಮಂತರ ಚರಿತ್ರೆ, ಬಡವರ ಚರಿತ್ರೆ. ಶ್ರೀಮಂತ ಯಾಕಾದ, ಯಾವ ಹಿನ್ನೆಲೆಯಿಂದ ಆದ, ಬಡವ ಯಾಕಾದ, ಯಾವ ಹಿನ್ನೆಲೆಯಿಂದ ಬಡವನಾದ, ಯಾವ ಹಿನ್ನೆಲೆಯಿಂದ ಶ್ರೇಷ್ಠನಾದ, ಶ್ರೇಷ್ಠ ಧರ್ಮೀಯನಾದ, ಯಾವ ಹಿನ್ನೆಲೆಯಿಂದ ಕೀಳಾದ, ಅಸ್ಪೃಶ್ಯನಾದ, ಈ ಎಲ್ಲವನ್ನು ಅನಾವರಣಗೊಳಿಸುವ ಚರಿತ್ರೆ ಅಂಬೇಡ್ಕರ್ ಅವರ ಚರಿತ್ರೆ. ಇಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡೋ ಜನರಿದ್ದಾರೆ, ನದಿಯ ದಂಡೆಯಲ್ಲಿ ವಾಸ ಮಾಡೋ ಜನರಿದ್ದಾರೆ, ಮತ್ತು ಅರಣ್ಯ ಜನರಿದ್ದಾರೆ, ಬಯಲು ಸೀಮೆ ಜನರಿದ್ದಾರೆ, ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಬಿಳಿಯರಿದ್ದಾರೆ, ಕರಿಯರಿದ್ದಾರೆ, ಪ್ರಭುತ್ವ ಇದೆ, ಜನತೆ ಇದೆ. ಎಲ್ಲ ಚರಿತ್ರೆಯನ್ನು ಅನಾವರಣಗೊಳಿಸುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆ. ಅದು ಅಂಬೇಡ್ಕರ್ ಅವರು ಈ ಭಾರತದಲ್ಲಿ ಈ ನೆಲಮೂಲ ಸಂಸ್ಕೃತಿಯ ವಾರಸುದಾರರಾಗಿ ನಮ್ಮ ಮುಂದೆ ಬಂದರು. ಹೌದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಬುದ್ಧ ಸಮಾನತೆ ಬಗ್ಗೆ ಮಾತಾಡಿದ್ರು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. ಹೌದು, ಬಸವಣ್ಣ ಸಮಾನತೆ ಬಗ್ಗೆ ಮಾತಾಡಿದ್ರು ಕ್ರಿಸ್ತಶಕ 12ನೇ ಶತಮಾನದಲ್ಲಿ. ಹಾಗೆ ಹಲವಾರು ರೀತಿಯ ದಾರ್ಶನಿಕರು, ಸಂತರು, ಸೂಫಿದಾರರು ಮತ್ತು ವಚನಕಾರರು, ಕೀರ್ತನಕಾರರು ಬಂದರು, ಇಲ್ಲ ಅಂತ ಹೇಳ್ತಿಲ್ಲ. ಇವರೆಲ್ಲರ ವಾರಸುದಾರರಾಗಿ ಆಧುನಿಕ ಭಾರತದಲ್ಲಿ, ಇಂಗ್ಲೀಷರು ಆಳ್ವಿಕೆ ಮಾಡ್ತಿದ್ದಂಥ ಭಾರತದಲ್ಲಿ ಪ್ರಪಂಚವನ್ನು ಬೇರೆ ದಿಕ್ಕಿಗೆ ಅನಾವರಣಗೊಳಿಸುವಾಗ ತನ್ನ ಭಾರತೀಯತೆಯನ್ನು ಅನಾವರಣಗೊಳಿಸಲು ಬಂದಂಥ ಧೀಮಂತ ನಾಯಕ, ಇವರೆಲ್ಲರ ವಾರಸುದಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರಲ್ಲಿ ಭಾರತೀಯತೆ ಅನ್ನೋದು ಹೇಗಿತ್ತು ಅಂತಂದರೆ, ತನ್ನ ಜನರ ಮೂಲಭೂತ ಹಕ್ಕಿನ ಪ್ರತಿಪಾದನೆ ಇತ್ತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದಾಗ ಬಹುದೊಡ್ಡ ಸಂಭ್ರಮ ಇತ್ತು ದೇಶದಲ್ಲಿ, ಬಹುದೊಡ್ಡ ಸಂಭ್ರಮ. ಬಟ್ ಸ್ವಾತಂತ್ರ್ಯ ಚಳುವಳಿಯನ್ನು ಮಾಡಿ ಸ್ವಾತಂತ್ರ್ಯ ಪಡ್ಕೊಂಡವರಿಗೆ ಸ್ವಾತಂತ್ರ್ಯ ಎಲ್ಲಿ ಕಳ್ಕೊಂಡಿದ್ವಿ ಅಂತ ಗೊತ್ತಿರಲಿಲ್ಲ. ನಮಗೆ ಸ್ವಾತಂತ್ರ್ಯ ಬಂತು ಅಂತ ಗೊತ್ತು ಹೊರತು ನಾವೆಲ್ಲಿ ಸ್ವಾತಂತ್ರ್ಯ ಕಳ್ಕೊಂಡ್ವಿ, ಯಾಕಾಗಿ ಕಳ್ಕೊಂಡ್ವಿ, ಯಾರಿಂದ ಕಳ್ಕೊಂಡ್ವಿ, ಈ ಕಳ್ಕೊಳ್ಳುವಾಗ ನನ್ನ ಪಾತ್ರ ಏನು ಎಂಬ ಪರಿಜ್ಞಾನವೇ ಇರಲಿಲ್ಲ. ಆದರೆ ಅವರ ಆಳ್ವಿಕೆಯನ್ನು ಸುಮಾರು ಕ್ರಿಸ್ತಶಕ 1600ರಿಂದ 1947ರವರೆಗೂ ಅವ್ರಿಗೆ ಅಧಿಕಾರವನ್ನು ಕೊಟ್ಟು ಆಳ್ವಿಕೆ ಮಾಡಿದವರು. ಇಂಥ ಸ್ವಾತಂತ್ರ್ಯ ಹೋರಾಟಗಾರ ಮಾಡಿದಂಥ ಮಹಾನ್ ವ್ಯಕ್ತಿಗಳನ್ನ ನಾವು ರಾಷ್ಟ್ರಪ್ರೇಮಿಗಳನ್ನು ಕರೆದ್ವಿ. ಆದರೆ ನಿಜ ಸ್ವಾತಂತ್ರ್ಯ, ಭಾರತೀಯರಿಂದ ಭಾರತೀಯರಿಗೆ ಬರಬೇಕಾದ ಸ್ವಾತಂತ್ರ್ಯ, ಸ್ಪೃಶ್ಯರಿಂದ ಅಸ್ಪೃಶ್ಯರಿಗೆ ಬರಬೇಕಾದ ಸ್ವಾತಂತ್ರ್ಯ, ಅಂಬೇಡ್ಕರ್ ಬಯಸಿದ ಭಾರತದ ಸ್ವಾತಂತ್ರ್ಯ ಅವತ್ತೂ ಸಿಗಲಿಲ್ಲ, ಇವತ್ತೂ ಸಿಕ್ಕಿಲ್ಲ, ನಾಳೆಯೂ ಸಹ ಸಿಗುವಂಥ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂತಂದರೆ ಈ ಭಾರತ ಹಲವಾರು ಸಂಕೋಲೆಗಳಿಗೆ ಬಲಿಯಾಗಿದೆ. ಬ್ರಿಟಿಷ್ ಭಾರತಕ್ಕೆ ಒಂದು ಸಂಕೋಲೆ ಇತ್ತು, ಅದು ಬಿಟ್ಟು ಹೋಯ್ತದು, ಬಿಡಿಸ್ಕೊಂಡ್ವಿ ನಾವು. ಆದರೆ ಭಾರತವನ್ನು ಭಾರತೀಯರಿಂದ ಸ್ವಾತಂತ್ರ್ಯಗೊಳಿಸಲು 100 ಸಂಕೋಲೆಗಳಿವೆ. ಅದು ಜಾತಿಯ ಸಂಕೋಲೆ, ಧರ್ಮದ ಸಂಕೋಲೆ, ನಾನು ಶ್ರೇಷ್ಠ ಎಂಬ ಸಂಕೋಲೆ, ನೀನು ಕನಿಷ್ಠ ಎಂಬ ಸಂಕೋಲೆ. ಈ ಸಂಕೋಲೆಗಳು ಸಿಲುಕಿರುವಂಥ ಭಾರತವನ್ನು ಮುಕ್ತವಾಗಿ ಸಂವಿಧಾನದ ವಿಧಿಗಳ ಮೂಲಕ ಕಾನೂನು ರೂಪಿಸಿ, ಆ ಕಾನೂನಿನ ಮೂಲಕ ಜನರ ಬಳಿಗೆ ಪ್ರಭುತ್ವವನ್ನು ಕರೆದುಕೊಂಡು ಬಂದು, ಪ್ರಭುತ್ವ ಮತ್ತು ಜನತೆಯನ್ನು ಒಂದೇ ನಾಣ್ಯದ 2 ಮುಖಗಳೆಲ್ಲ ಒಂದೇ ನಾಣ್ಯ ಅಂತ ತೋರಿಸ್ತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾವು ಅನುಭವಿಸಿದಂಥ ನೋವನ್ನು, ತಾವು ಪಟ್ಟಂಥ ಸಾಮಾಜಿಕ ಧಾರ್ಮಿಕ ಸಂಕೋಲೆಗಳ ಹೊಡೆತಗಳನ್ನು ತಮ್ಮ ಪ್ರತಿಯೊಂದು ಅಕ್ಷರಗಳಲ್ಲೂ ಅನಾವರಣಗೊಳಿಸಿದ್ರು. ತಾವು ಕೈಗೊಂಡ ಚಳುವಳಿಗಳಲ್ಲಿ ಅವರು ಮುಕ್ತವಾಗಿ ಪ್ರತಿಪಾದನೆ ಮಾಡಿದ್ರು. ಗಾಂಧಿ ಅದು ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿದ್ರು, ಸ್ವಾತಂತ್ರ್ಯ ಚಳವಳಿನ ಹಿಂಸಾತ್ಮಕವಾಗಿ ಹೋರಾಟ ಮಾಡಿದ್ರು, ಅವೆಲ್ಲವೂ ಚರ್ಚೆ ಮುಗಿದ ಭಾಗ. ಆದರೆ ಭಾರತ ಮೂಲ ನಿವಾಸಿ ತತ್ವ ಸಿದ್ಧಾಂತದ ಆಧಾರದ ಮೇಲೆ ರಚನೆಗೊಂಡಂಥ ಅಂಬೇಡ್ಕರ್ ಅವರ ಹೋರಾಟದ ಕಿಚ್ಚು ಎಂದಿಗೂ ಸಹ ಅಹಿಂಸಾ ಮಾರ್ಗವನ್ನು ಹಿಡಿಯಲೇ ಇಲ್ಲ. ನನ್ನ ಪ್ರಕಾರ ಭಾರತದಲ್ಲಿ ಬಹುದೊಡ್ಡ ಅಹಿಂಸಾವಾದಿ ಅಂತಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಯಾವ ಸಂದರ್ಭದಲ್ಲೂ, ಎಂಥ ಕ್ಲಿಷ್ಟಕರ ಸಂದರ್ಭದಲ್ಲಿಯೂ ಹಿಂಸೆಯನ್ನು ಪ್ರತಿಪಾದನೆ ಮಾಡಿಲ್ಲ. ಅಹಿಂಸೆಯನ್ನು ಮಾತ್ರ ಒಪ್ಪಿಕೊಂಡ್ರು, ಬೆಳೆಸ್ಕೊಂಡ್ರು. ತನಗೆ ನೋವಾದಾಗಲೂ, ನೋವು ಅಂತಂದರೆ ದೈಹಿಕವಾಗಿ ನೋವಲ್ಲ, ಅಥವಾ ದೈಹಿಕವಾಗಿ ಹೊಡೆದ ನೋವಲ್ಲ, ಮಾನಸಿಕವಾಗಿ ಅಸ್ಪೃಶ್ಯತೆಯ ನೋವು ದಿನನಿತ್ಯ ಆಗ್ತಾ ಇದ್ರು, ಅಸ್ಪೃಶ್ಯತೆ ಹಿನ್ನೆಲೆಯಿಂದ ಬಹುದೊಡ್ಡ ಸಂಕೋಲೆ ಸಿಲುಕ್ತಾ ಇದ್ರು, ಅವ್ರು ಯಾವತ್ತೂ ಧೃತಿಗೆಡಲಿಲ್ಲ, ಹಿಂಸಾ ಮಾರ್ಗವನ್ನು ಹಿಡಿಯಲಿಲ್ಲ. ಅವರು ಅಹಿಂಸಾ ಮಾರ್ಗದಲ್ಲೇ ಭಾರತವನ್ನು ಕೊಂಡೋದ್ರು. ಅದಕ್ಕಾಗಿ ಬುದ್ಧ ನಂತರ ಬಸವ ನಂತರ ಅಂಬೇಡ್ಕರ್, ಇವ್ರು 3 ಜನ ಸಹ ಅಹಿಂಸಾವಾದಿಗಳು. ಇದು ಭಾರತದ ಮೌರ್ಯ ಸಾಮ್ರಾಟ ಅಶೋಕ ಸ್ಥಾಪನೆ ಮಾಡಿದಂಥ ಬುದ್ಧ ತತ್ವದ ಸಿದ್ಧಾಂತದ ಆಧಾರದ ಮೇಲಿನ ದೇವನಾಂ ಪ್ರಿಯದರ್ಶಿನಿ ಎಂಬ ವಾಕ್ಯದ ಸಾರ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು, ಈ ಭಾರತ ನೆಲದ ಧರ್ಮವನ್ನು ಒಪ್ಪಿಕೊಂಡದ್ದು ಈ ಕಾರಣಕ್ಕಾಗಿದೆ.
ಬುದ್ಧನ ಆಸೆಯೇ ದುಃಖಕ್ಕೆ ಮೂಲ, ಅಶೋಕ ಸಾಮ್ರಾಟನ ದೇವನಾಂ ಪ್ರಿಯದರ್ಶಿನಿ, ದೇವರಿಗೆ ಪ್ರಿಯವಾದ ಕೆಲಸವನ್ನು ಮಾಡುವನೇ ನಿಜವಾದ ಪ್ರಪಂಚ ದರ್ಶನ ಮಾಡುವವನು ಎಂಬ ವಾಕ್ಯ. ಈ ಪ್ರಪಂಚ ದರ್ಶನವನ್ನು ಮಾಡುವ ವಾಕ್ಯದ ಆಧಾರದ ಮೇಲೆ ಅಂಬೇಡ್ಕರ್ ಅವರು ಭಾರತದ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಮಾಡಲು ಸಮಸ್ತ ಜನರನ್ನು ಬೌದ್ಧ ಧರ್ಮದ ತತ್ವ ಸಿದ್ಧಾಂತದ ಅಡಿಯಲ್ಲಿ ನೋಡಿದವರು, ಬೆಳೆಸಿದವರು, ಬೆಳೆಯಲು ಹಂಬಲಿಸಿದವರು ಹಾಗೂ ಬದುಕಿದವರು. ಈ ಹಿನ್ನೆಲೆಯಿಂದ ನಮಗೆ ಅಂಬೇಡ್ಕರ್ ಅವರು ಬೇಕು. ಅಂಬೇಡ್ಕರ್ ಅವರ ನಾವು ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ನಿಮಗೆ, ಬಟ್ ಮಿಕ್ತವರೆಲ್ಲ ದಾರ್ಶನಿಕರು ಮಾತನಾಡಿದ್ರು, ಧರ್ಮ ಸುಧಾರಕರು ಮಾತಾಡಿದ್ರು, ಜನರ ಬಗ್ಗೆ ಮಾತಾಡಿದ್ರು. ಅವರೆಲ್ಲರೂ ಮಾತು ಒಂದಾಗಿತ್ತು, ಆದರೆ ಅವರ ಮಾತಿನ ರೀತಿ ನಡವಳಿಕೆ ಇರಲಿಲ್ಲ. ಮಾತು ಶುದ್ಧ, ಮಾತಿನಾಗೆ ಜೀವನವೂ ಇರಬೇಕು ಅಂತ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾತನಾಡಿದ್ರು, ಯಾವ ನಿರ್ಧಾರ ತಗೊಂಡ್ರು, ಆ ನಿರ್ಧಾರಕ್ಕೂ ಬದ್ಧವಾಗಿದ್ದರು, ಅವರ ಮಾತಿಗೂ ಬದ್ಧತೆ ಇತ್ತು. ಅದಕ್ಕಾಗಿ ಅವರು ಅಂಬೇಡ್ಕರ್ ಅಂತಂದರೆ ಭಾರತ, ಇವತ್ತಿನ ಭಾರತ, ಸಂವಿಧಾನದ ಭಾರತ ಅನ್ನೋದು ಅರ್ಥ ಮಾಡ್ಕೋಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ 2,500 ವರ್ಷಗಳ ಚರಿತ್ರೆ ಹೊಂದಿರುವಂಥ ನಮ್ಮ ಭಾರತದಲ್ಲಿ ಹಲವಾರು ಸಾಮ್ರಾಟರು ಆಳ್ವಿಕೆ ಮಾಡಿದ್ದಾರೆ. ಸುವರ್ಣ ಯುಗದ ಸಾಮ್ರಾಟ್ ಆಳ್ವಿಕೆ ಮಾಡಿದ್ದಾರೆ, ಮತ್ತು ಪಾಳ್ಯಗಾರರು ಆಳ್ವಿಕೆ ಮಾಡಿದ್ದಾರೆ. 1947 ಸ್ವಾತಂತ್ರ್ಯ ಬಂದಾಗ 523 ಸಂಸ್ಥಾನಗಳು ಆಳ್ವಿಕೆ ಮಾಡ್ತಿದ್ವು ಅಂತ ನಮ್ಮ ಇತಿಹಾಸಗಾರರು ಬರೆದಿದ್ದಾರೆ. ಇಷ್ಟು ಬಹುದೂರ ಚರಿತ್ರೆ ಹೊಂದಿರುವಂಥ ಈ ಭಾರತ ದೇಶದಲ್ಲಿ ಯಾವ ಸಂಸ್ಥಾನವೂ ಸಹ ಲಿಖಿತ ಸಂವಿಧಾನದ ಆಧಾರದ ಮೇಲೆ ಈ ದೇಶವನ್ನು ಆಳ್ವಿಕೆ ಮಾಡೋದ್ರ ಬಗ್ಗೆ ದಾಖಲೆ ಇಲ್ಲ. ಒಂದೇ ಒಂದು ಸಂಸ್ಥಾನ ಆದ್ರೂ ಲಿಖಿತ ಸಂವಿಧಾನದ ಆಧಾರದ ಮೇಲೆ ಒಬ್ಬ ರಾಜಪ್ರಭುತ್ವ ಆಳ್ವಿಕೆ ಮಾಡೋದಕ್ಕೆ ಆಧಾರ ಇಲ್ಲ. ಆದರೆ ಸಂವಿಧಾನ ಇತ್ತು. ಯಾವ ಸಂವಿಧಾನ ಅಂತಂದರೆ ಪಾರಂಪರಿಕ ಸಂವಿಧಾನ, ವೈದಿಕ ಸಂವಿಧಾನ, ದೇವಾಲಯದ ಸಂವಿಧಾನ, ನಾನು ಶ್ರೇಷ್ಠ ಎಂಬುವರು ಹೇಳುವ ಸಂವಿಧಾನದ ಮೇಲೆ ಕ್ಷತ್ರಿಯರು ಆಳ್ವಿಕೆ ಮಾಡ್ತಾಯಿದ್ರು. ಇದು ಏಕಮುಖವಾದ ಸಂವಿಧಾನ ಮತ್ತು ಏಕಮುಖವಾದ ಆಳ್ವಿಕೆ ಇತ್ತು. ಅಲ್ಲಿ ಜನರು ಇದ್ದರು. ಆ ಜನ ಆ ಸಂವಿಧಾನ ರೂಪಿಸುವಂತಹ ಅಲಿಖಿತ ಸಂವಿಧಾನದ ಜಾತಿ ವ್ಯವಸ್ಥೆಯಲ್ಲಿ ಸಿಲುಕೊಂಡಿದ್ರು. ಮಾತನಾಡಬೇಕಾದ ಧರ್ಮ ಮೌನವಾಗ್ತಾ ಇತ್ತು. ಮಾತನಾಡಬೇಕಾದಂಥ ಜಾತಿಯೂ ಸಹ ಅಲ್ಲಿ ಒಂದಷ್ಟು ಇಕ್ಕಟ್ಟು ಮತ್ತು ಬಿಕ್ಕಟ್ಟಿಗೆ ಸಿಲುಕೊಂಡಿತ್ತು. ಇದು ರಾಜಪ್ರಭುತ್ವದ ಸಂದರ್ಭ. ಇಂತಹ ಸಂದರ್ಭದಲ್ಲಿ 1947 ಸ್ವಾತಂತ್ರ್ಯ ಬಂತು, 1950 ಸಂವಿಧಾನ ಬಂತು. ಇದೇ ಫಸ್ಟ್ 2,500 ವರ್ಷಗಳ ಚರಿತ್ರೆ ಹೊಂದಿರುವಂಥ ಈ ಭಾರತದಲ್ಲಿ ಈ 78 ವರ್ಷದಲ್ಲಿ ಮಾತ್ರ ಲಿಖಿತ ಸಂವಿಧಾನ ಭಾರತವನ್ನು ಆಳ್ವಿಕೆ ಮಾಡ್ತಿರೋದು. ಇಂಥ ಸುದೀರ್ಘ ಪಿತ್ರಾದಿತ ಆಸ್ತಿ ಹೊಂದಿರುವಂಥ ಈ ರಾಜಪ್ರಭುತ್ವದ ದೇಶದಲ್ಲಿ 75 ವರ್ಷದ ಲಿಖಿತ ಸಂವಿಧಾನದ ಭಾರತ ಯಾವ ರೀತಿ ತನ್ನ ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ, ಯಾವ ರೀತಿ ತನ್ನ ಆಗು ಹೋಗುಗಳನ್ನು ಕಾಪಾಡ್ಕೊಳ್ತಾ ಇದೆ, ಯಾವ ರೀತಿ ಜನಾಂಗೀಯ ಸಂಘರ್ಷಗಳನ್ನು ಎದುರಿಸ್ತಾ ಇದೆ ಅನ್ನುವುದು ನಮ್ಮ ನಡುವೆ ನಾವು ಇವತ್ತು ತೆರೆದ ಕಣ್ಣಿಂದ ನೋಡಬೇಕು. ಮಿತ್ರರೇ, ನಿಮಗೆಲ್ಲ ಗೊತ್ತಾಗೇನೆ ದೇವರನ್ನು ಮಾತ್ರ ನಾವು ಮುಚ್ಚಿದ ಕಣ್ಣಿಂದ ಪೂಜೆ ಮಾಡ್ತೀವಿ, ಭಕ್ತಿಯಿಂದ ಬೆಡ್ಕೋತೀವಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನು ನಾವು ಮುಚ್ಚಿದ ಕಣ್ಣಿಂದ ಭಕ್ತಿಯಿಂದ ಬೇಡದು ಬರಲ್ಲ. ತೆರೆದ ಕಣ್ಣಿನಿಂದ, ಅಂದರೆ ಕಣ್ಣು ತೆರೆದಲ್ಲ, ಮನಸ್ಸು ತೆರಿಬೇಕು, ಬೌದ್ಧಿಕತೆ ತೆರಿಬೇಕು, ರಾಷ್ಟ್ರವನ್ನು ಒಡಲಾಳದಿಂದ ಗ್ರಹಿಸ್ಕೋಬೇಕು. ಜನತೆಯ ಭಾವನೆಗಳನ್ನು ಸಂವಿಧಾನಾತ್ಮಕವಾಗಿ ನೋಡಿದಾಗ ಮಾತ್ರ ಭಾರತ ಸಂವಿಧಾನ ನಮ್ಮೊಂದಿಗೆ ಮಾತನಾಡುತ್ತೆ. ಇಲ್ಲ ಭಾವನಾತ್ಮಕವಾಗಿ ಸಂವಿಧಾನವನ್ನು ಪೂಜೆ ಮಾಡೋದಾದರೆ, ಯಾವುದೋ ಒಂದು ಶೋಕೇಸಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದಾದರೆ, ಇವತ್ತು ಹೇಗೆ ನಾನು ಅಂಬೇಡ್ಕರ್ ಅವರ ಸ್ಟ್ಯಾಚು ನಿಲ್ಲಿಸ್ಕೋತಾ ಇದ್ದೀನೋ, ಹೇಗೆ ಇವತ್ತು ಬುದ್ಧನ ಸ್ಟ್ಯಾಚು ನಿಲ್ಲಿಸ್ತಾ ಇದ್ದೀನೋ, ಹೇಗೆ ಅಂಬೇಡ್ಕರ್ ಭವನ, ಅಂಬೇಡ್ಕರ್ ನಗರ, ಅಂಬೇಡ್ಕರ್ ಕಾಲೋನಿ, ಅಂಬೇಡ್ಕರ್ ನಿಗಮ ಮಂಡಳಿ ಅಂತ ಸ್ಥಾಪನೆ ಮಾಡ್ತಿದ್ದೀನೋ ಅದಕ್ಕೆ ಮಾತ್ರ ಮೀಸಲಾಗುತ್ತೆ ಹೊರತು ಆ ಅಂಶಗಳು ನಮಗೆ ಕೈ ಸಿಗ್ತಾ ಇಲ್ಲ. ಇವತ್ತು ನಿಮಗೆಲ್ಲ ಗೊತ್ತಿರಾಗೇ ಅಂಬೇಡ್ಕರ್ ಅವರು ಎಷ್ಟು ಜನಕ್ಕೆ ಗೊತ್ತು? ಎಲ್ಲರೂ ಭಾರತದ 140 ಕೋಟಿ ಜನರಿಗೂ ಗೊತ್ತಾಗಬೇಕು. ಆದರೆ ಬಾಬಾ ಸಾಹೇಬರು ಎಲ್ಲ ಗೊತ್ತಾಗ್ತಾ ಇದ್ದಾರೆ ಅಂದರೆ ಹೌದು ಗೊತ್ತಾಗ್ತಿದ್ದಾರೆ. ಇಲ್ವಾ? ಇಲ್ಲ. ಯಾಕೆ ಆಗ್ತಾ ಇಲ್ಲ? ಯಾಕೆ ಗೊತ್ತಾಗ್ತಿಲ್ಲ ಅಂತಂದರೆ, ಅಂಬೇಡ್ಕರ್ ಈ ರಾಷ್ಟ್ರದ ಮೂಲ ನಿವಾಸಿ ಮತ್ತು ಬಹುದೊಡ್ಡ ವಿದ್ಯಾವಂತನಾಗಿ ಸಂವಿಧಾನ ಬರೆದ್ರು. ಅವರು ಅಸ್ಪೃಶ್ಯ ಸಮಾಜಕ್ಕೆ ಸೇರಿದವರಾಗಿದ್ದರು ಎಂಬುದೇ ಹೊರತು ಬೇರೆ ಕಾರಣ ಏನೂ ಅಲ್ಲ. ಈ ಮನಸ್ಸಿನ ಅಸ್ಪೃಶ್ಯತೆ ಎಂಬ ಭಾರತದಲ್ಲಿ ಅಂಟುಕೊಂಡಿರುವಂಥ ಬಹುದೊಡ್ಡ ಅಸ್ಪೃಶ್ಯತೆ ಅಲ್ಲ, ಅದು ಅಂಬೇಡ್ಕರ್ ಅಂತ ವಿಶ್ವಜ್ಞಾನಿಯನ್ನು, ನೋಬಲ್ ವ್ಯಕ್ತಿಯನ್ನು ಸಹ ಅಸ್ಪೃಶ್ಯತೆಗೆ ಒಳಪಡಿಸ್ಬಿಡ್ತು. ಒಬ್ಬ ಅಸ್ಪೃಶ್ಯನ ಜ್ಞಾನದ ಮುಂದೆ ನೋಬಲ್ ಖ್ಯಾತಿಗೆ ಭಾಜನರಾಗಬೇಕಂತ ಅಂಬೇಡ್ಕರ್ ಅಂತ ಒಬ್ಬ ಧೀಮಂತ ಬೌದ್ಧಿಕ ವ್ಯಕ್ತಿಯೂ ಸಹ ಸಂಕುಚಿತಗೊಳಿಸ್ತಾ ಇದ್ದಾರೆ. ಯಾರಿಗೆ ಅಂಬೇಡ್ಕರ್ ಬೇಕಾಗಿತ್ತೋ ಅವ್ರಿಗೆ ಅಂಬೇಡ್ಕರ್ ಅವರ ಪರಿಜ್ಞಾನ ಇಲ್ಲ, ಯಾರಿಗೆ ಅಂಬೇಡ್ಕರ್ ಬೇಡವಾಗಿತ್ತೋ ಅವ್ರಿಗೆ ಅಂಬೇಡ್ಕರ್ ಪರಿಜ್ಞಾನ ಇದೆ. ಅಷ್ಟೇ ಪರಿಜ್ಞಾನಾತ್ಮಕವಾಗಿ ಜಾತಿ ಹಿನ್ನೆಲೆಯಿಂದ ದೂರ ತಳ್ತಾ ಇದ್ದಾರೆ.
ಇದು ನಮ್ಮ ನಡುವಿನ ಬಹುದೊಡ್ಡ ದುರಂತ ಮತ್ತು ಖೇದಕರವಾದ ಸುದ್ದಿ. ಅಂಬೇಡ್ಕರ್ ಬಹುದೊಡ್ಡ ಚಿಂತನೆಯನ್ನು ಇಟ್ಟುಕೊಂಡು ಆಶಾವಾದಿಯಾಗಿ ಈ ರಾಷ್ಟ್ರದಲ್ಲಿ ಅವರು ಸಂವಿಧಾನ ಬರೆದದ್ದು. ಅವ್ರು ಎಂತೆಲ್ಲ ನೋವುಗಳು ಬಂದ್ರೂ ಅವ್ರು ಯಾವತ್ತೂ ಸಹ ಈ ರಾಷ್ಟ್ರ ಮತ್ತು ಈ ನೆಲದ ಬಗ್ಗೆ ಅವರು ಸಂಕುಚಿತವಾಗಿ ಅಥವಾ ಅರಾಷ್ಟ್ರೀಯವಾದಿಯಾಗಿ ಮಾತಾಡಲಿಲ್ಲ. ಅವರು ಈ ರಾಷ್ಟ್ರದಲ್ಲಿ ತನ್ನ ನೋವಿನೂ ಸಹ ಸುಖ ಕಾಣುವ ಮೂಲಕ ಒಬ್ಬ ಬಹುದೊಡ್ಡ ರಾಷ್ಟ್ರೀಯವಾದಿಯಾಗಿ ಅನಾವರಣಗೊಂಡರು. ಇಂಥ ರಾಷ್ಟ್ರೀಯವಾದಿ ಅಂಬೇಡ್ಕರ್ ಅವರು ಧರ್ಮ ಮತ್ತು ಸಮಾಜದ ಬಗ್ಗೆ ಎಳೆ ಎಳೆಯಾಗಿ ಮಾತನಾಡಿ ಬರೆದಕ್ಕಾಗಿ ಕೆಲವು ಧರ್ಮ ಸುಧಾರಕರು, ಕೆಲವು ಧರ್ಮ ಪ್ರತಿಪಾದಕರು ಅಥವಾ ಧರ್ಮವನ್ನು ರಾಜಕೀಯದ ಮೂಲಕ ಪ್ರತಿಪಾದನೆ ಮಾಡುವ ಹಂಬಲಿಸುವ ವ್ಯಕ್ತಿಗಳು, ಧರ್ಮ ಅಂತಂದರೆ ಸರ್ವರಿಗೂ ಸಮಪಾಲಲ್ಲ, ದೇವರ ಮೂಲಕ ಧರ್ಮವನ್ನು ಪ್ರತಿಪಾದನೆ ಮಾಡಲು ಹಂಬಲಿಸಿದ ವ್ಯಕ್ತಿಗಳು, ಇವರನ್ನು ರಾಷ್ಟ್ರದ್ರೋಹಿ ಅಂತ ಕರೆದು ಉಂಟು. ನಿಜವಾದ ರಾಷ್ಟ್ರದ್ರೋಹಿ ಕೆಲಸ ಮಾಡಿದವರು ರಾಷ್ಟ್ರ ಪ್ರೇಮಿಗಳು ಆದದ್ದು ಆಗುತ್ತಿರುವುದು ಉಂಟು. ಇದಕ್ಕೆ ನಮ್ಮಂಥ ಕೆಲವು ವ್ಯಕ್ತಿಗಳು, ಚಿಂತಕರು, ಬರವಣಿಗೆಗಾರರು, ಅಂಬೇಡ್ಕರ್ ಚಿಂತನೆಯ ಮೂಲಕ ಹೊರಬರುವಂಥ ವ್ಯಕ್ತಿಗಳು ಇದನ್ನು ವಸ್ತುನಿಷ್ಠವಾಗಿ ಜನರಿಗೆ, ಕೇಳುವರಿಗೆ ತಿಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದನ್ನೇ ಅಂಬೇಡ್ಕರ್ ನಮಗೆಲ್ಲ ವಹಿಸಿರುವುದು. ಅದನ್ನು ಅಂಬೇಡ್ಕರ್ ವಾದದ ಹಿನ್ನೆಲೆಯಿಂದ ನಾವು ಮಾತಾಡಬೇಕು. ಅಂಬೇಡ್ಕರ್ ವಾದ ಅಂದರೆ ಏನು ಪ್ರಶ್ನೆ ಬರ್ತದೆ ನಮಗೆ ಇವಾಗ. ಅಂಬೇಡ್ಕರ್ ವಾದ ಅಂದರೆ ಏನು? ಯಾವುದು ಅಂಬೇಡ್ಕರ್ ವಾದ ಅಂದರೆ? ನಮ್ಮಲ್ಲಿ ಲೋಹಿಯಾ ವಾದ ಇದೆ, ಮಾರ್ಕ್ಸ್ ವಾದ ಇದೆ, ಗಾಂಧಿ ವಾದ ಇದೆ, JP ವಾದ ಇದೆ, ಹಾಗೂ ನಮ್ಮ ಬಲಪಂಥೀಯ ವಾದ ಇದೆ, ಎಡಪಂಥೀಯ ವಾದ ಇದೆ. ಇಷ್ಟೆಲ್ಲ ವಾದಗಳ ನಡುವೆ ಅಂಬೇಡ್ಕರ್ ವಾದ ಅಂದರೆ ಏನು? ಅಂಬೇಡ್ಕರ್ ವಾದ ಈ ನಾ ಹೇಳಿದಂಥ ಎಲ್ಲ ವಾದಗಳು ಧರ್ಮದ ಬಿಲೆಯಿಂದ ಹೊರಬಂದರೆ ಅಂಬೇಡ್ಕರ್ ಅವರ ವಾದ ಸಮಾಜದ ಬಹುದೊಡ್ಡ ಸಾಗರದಿಂದ ಹೊರಬರ್ತದೆ. ಸಮಾಜ ಧರ್ಮವೋ, ಧರ್ಮ ಸಮಾಜವೋ ಎಂಬ ಪ್ರಶ್ನೆ ನಮ್ಮಲ್ಲಿ ಉಟ್ಕೊಳ್ಳುತ್ತೆ. ಅಂಬೇಡ್ಕರ್ ಅವರು ಸಮಾಜದ ಸ್ವಾಸ್ಥ್ಯ, ಸಮಾಜದ ಒಳಗಡೆ ಧರ್ಮವನ್ನು ನೋಡಿದವರು ಹೊರತು ಧರ್ಮದ ಚೌಕಟ್ಟಿನ ಒಳಗಡೆ ಸಮಾಜ ನೋಡಿದವರಲ್ಲ. ನಾನು ಹೇಳಿದಂಥ ಎಲ್ಲ ವಾದಗಳು ಸಹ ಧರ್ಮದ ಚೌಕಟ್ಟಿನ ಒಳಗಡೆ ಸಮಾಜವನ್ನು ನೋಡಿದವರು. ಬುದ್ಧ ಇದನ್ನು ನಿರಾಕರಿಸಿದವರು, ಬಸವಣ್ಣ ಇದನ್ನು ನಿರಾಕರಿಸಿದವರು, ಬಸವಾದಿ ಶರಣೆಯರು ಇದನ್ನು ಸಂಪೂರ್ಣ ನಿರಾಕರಿಸಿದವರು. ಇವರೆಲ್ಲರ ವಾರಸ್ಥರಾಗಿ ಅಂಬೇಡ್ಕರ್ ಸಹ ಸಂಕುಚಿತ ಧರ್ಮದ ಒಳಗಿನ ಸಮಾಜವನ್ನು ಸಂಪೂರ್ಣ ನಿರ್ಮೂಲನೆ ಮಾಡೋಕ್ಕೆ ಹೋಗಿ ಸಮಾಜ ನಿರ್ಮಾಣದ ಹಿನ್ನೆಲೆಯಿಂದ ಧರ್ಮವನ್ನು ನೋಡಿದವರು ಅವರು. ಆ ಸಮಾಜ ನಿರ್ಮಾಣದ ಹಿನ್ನೆಲೆಯಿಂದ ನೋಡುವಾಗ ಯಾರು ಅಸಮಾಜವನ್ನು ಮಾಡಿದ್ದು, ಯಾರು ಅಧರ್ಮವನ್ನು ಪ್ರತಿಪಾದನೆ ಮಾಡಿದ್ದು ಎಂಬುದು ಅಂಬೇಡ್ಕರ್ ಅವರ ಬಹುದೊಡ್ಡ ರಿಸರ್ಚ್. ಅವರು ಯಾರು? ಈ ರಾಷ್ಟ್ರದ ಮೂಲ ನಿವಾಸಿಗಳು ಯಾರು? ಈ ರಾಷ್ಟ್ರದಲ್ಲಿ ಆಗಮನ ಮಾಡಿದವರು ಯಾರು? ಈ ರಾಷ್ಟ್ರಕ್ಕೆ ದಾಳಿ ಮಾಡಿದವರು ಯಾರು? ಈ ರಾಷ್ಟ್ರಕ್ಕೆ ಪ್ರವೇಶ ಮಾಡಿದವರು ಯಾರು? ಹೇಗೆ ದಾಳಿ ಮಾಡಿದವರು, ಆಗಮನ ಮಾಡಿದವರು, ಪ್ರವೇಶ ಮಾಡಿದವರು ಈ ನೆಲದ ಆಳ್ವಿಕೆಯನ್ನು ಚುಕ್ಕಾಣಿ ಹಿಡ್ಕೊಂಡ್ರು? ಹೇಗೆ ಈ ರಾಷ್ಟ್ರದ ವಾರಸುದಾರರು ಅವರ ಕೈಗೆ ಅಧಿಕಾರ ಕೊಟ್ಟು ತಮ್ಮ ಧಾರ್ಮಿಕ, ಸಾಮಾಜಿಕ ಅಂತಃಪತನಕ್ಕೆ ಗುರಿಯಾದರು ಎಂಬುದನ್ನು ಎಳೆಯಾಗಿ ಹೇಳುವುದೇ ಅಂಬೇಡ್ಕರ್ ಅವರ ವಾದದ ತಿರುಳು. ಅಂಬೇಡ್ಕರ್ ವಾದದ ತಿರುಳು ನಮ್ಗೆ ಅರ್ಥ ಆದಾಗ ಮಾತ್ರ, ಅವರ ಚಿಂತನೆಯ ಮೂಲಭೂತ ಹಕ್ಕುಗಳ ಬಗ್ಗೆ ನಮ್ಗೆ ಅರ್ಥ ಆದಾಗ ಮಾತ್ರ ನಾನು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಬಹುದು ಹೊತ್ತು, ಇಲ್ಲಾಂತಂದರೆ ಕೇವಲ ಒಂದು ಮೂರ್ತಿ ರೂಪದ ಅಂಬೇಡ್ಕರ್ ಚಿಂತನೆಯನ್ನು ನಾವು ನೋಡಬೇಕಾಗುತ್ತೆ. ಉದಾಹರಣೆಗೆ, ನಮ್ಮಲ್ಲಿ ಬಹುದೊಡ್ಡ ಶಿಕ್ಷಣವಂತರು ಪಾರಂಪರಿಕ ಶಿಕ್ಷಣವಂತರಿದ್ದರು. ಪಾರಂಪರಿಕ ಶಿಕ್ಷಣವಂತರಿಗೆ ಶಿಕ್ಷಣ ಗೊತ್ತಿರೋದ್ರಿಂದ ನಮ್ಮ ದೇಶದ ಮಹಾತ್ಮ ಅದು ನಮ್ಮ ಗಾಂಧೀಜಿಯವರು ಅವರು ಮಾತನಾಡಿದಂಥ 30 ಮಾತುಗಳನ್ನು 300 ಪುಟ ಬರೆಯುವಷ್ಟು ಶಕ್ತಿ ಆ ವಂಶಸ್ಥರಿಗಿತ್ತು. ಆದರೆ ಅಂಬೇಡ್ಕರ್ ಒಡಲಾಳದಿಂದ 300 ಪುಟ ಬರೆದ ಪುಸ್ತಕವನ್ನು 30 ಜನ ಓದೋಕ್ಕೂ ಆಗಲಿಲ್ಲ, 30 ಪುಟಕ್ಕೆ ಬರೆಯೋಕ್ಕೂ ಆಗದ ಸಂದರ್ಭ ನಮ್ಮಲ್ಲಿತ್ತು. ಯಾಕಂದರೆ ಅಂಬೇಡ್ಕರ್ ಅವರ ಜನರಿಗೆ ಪಾರಂಪರಿಕ ಅಜ್ಞಾನ, ಗಾಂಧಿಯವರ ಕುಟುಂಬಕ್ಕೆ ಪಾರಂಪರಿಕ ಸಾಂಪ್ರದಾಯಿಕ ಜ್ಞಾನ. ಈ ಸಾಂಪ್ರದಾಯಿಕ ಜ್ಞಾನ ಗಾಂಧಿಯವರನ್ನ ಬಹುದೊಡ್ಡ ಎತ್ತರಕ್ಕೆ ತಗೊಂಡೋಯ್ತು. ಇದು ಹೊಸ ಚಿಂತನೆಯ ಜ್ಞಾನ ಅಂಬೇಡ್ಕರ್ ಅವ್ರನ್ನ ಶಿಕ್ಷಣ ಗೊತ್ತಿಲ್ಲದ ಕಾರಣಕ್ಕಾಗಿ ಅಧೋಗತಿ ತಳ್ಳಿಬಿಡ್ತು. ಈ ಒಂದು ಸಂದರ್ಭ 78 ವರ್ಷದ ಪ್ರಜಾಪ್ರಭುತ್ವದಲ್ಲಿ ಹಲವಾರು ದಲಿತ ಚಳುವಳಿಗಳು, ದಲಿತ ಸಂಘಟನೆಗಳು, ದಲಿತ ಹೋರಾಟಗಳು, ದಲಿತ ಸಾಹಿತ್ಯ ಹುಟ್ಕೊಂಡು ಮುನ್ನಡೆದ ಸಂದರ್ಭಗಳಲ್ಲಿ ಕೇವಲ 50 ವರ್ಷಗಳ ಸಂದರ್ಭದಲ್ಲಿ ಇವುಗಳನ್ನು ಮತ್ತೆ ಅಂತಃಪತನಕ್ಕೆ ತಳ್ಳುವ ಕೆಲಸವನ್ನು ಈ ಪಾರಂಪರಿಕವಾದಿಗಳು ಮಾಡ್ತಾ ಇದ್ದಾರೆ. ಈ ಪಾರಂಪರಿಕ ಧರ್ಮ ಮತ್ತು ಧರ್ಮದೊಳಗೆ ಸಮಾಜವನ್ನು ಕಟ್ಟಾಕುವಂಥ ವ್ಯಕ್ತಿಗಳು ಮಾಡ್ತಾ ಇರುವುದು ಬಹುದೊಡ್ಡ ದುರಂತ. ಇದನ್ನೇ ಅಂಬೇಡ್ಕರ್ ಅವರು ಸಂಪೂರ್ಣವಾಗಿ ನಿರಾಕರಿಸಿದ್ದು ಮತ್ತು ಇದನ್ನು ಅಲ್ಲಗಳೆದದ್ದು. ಈ ಹಿನ್ನೆಲೆಯಿಂದ ಅಂಬೇಡ್ಕರ್ ವಾದ ಅಂದರೆ
ನೀವು ಮುಂಚೆ ಹೇಳ್ದಂಗೆ ಅದು ಸಂವಿಧಾನದ ವಾದ. ಸಂವಿಧಾನದ ವಾದ ಅಂತಂದರೆ ಅದು ಸಮಾನತೆಯ ವಾದ. ಸಮಾನತೆಯ ವಾದ ಅಂತಂದರೆ ಅದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳಿನ ವಾದ. ಈ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳಿನ ವಾದ ಸಂವಿಧಾನ ಕೊಟ್ಟ ನಂತರ ಈ ಲಿಖಿತ ಸಂವಿಧಾನವನ್ನು, ಪಾರಂಪರಿಕ ಸಂವಿಧಾನ, ನಾನು ಮುಂಚೆ ಹೇಳಿದಂಗೆ ನಿಮಗೆ 2000 ವರ್ಷಗಳಿಂದ ಪಾರಂಪರಿಕ ಅಲಿಖಿತ ಸಂವಿಧಾನದ ಮೂಲಕ ರಾಜ್ಯವನ್ನು ಆಳ್ವಿಕೆ ಮಾಡ್ಕೊಂಡು ಬಂದವರು ಒಪ್ತಾ ಇಲ್ಲ. ಈ ಸಂವಿಧಾನ ಯಾರಿಗೆ ಮೂಲಭೂತ ಹಕ್ಕನ್ನು ಕಿತ್ಕೊಂಡಿತ್ತೋ ಶತಮಾನಗಳಿಂದ, ಹಕ್ಕನ್ನೆಲ್ಲವನ್ನು ಕೊಟ್ಟ ಕಾರಣಕ್ಕಾಗಿ ಯಾವ ಒಂದು ಅನಿಷ್ಟ ಪದ್ಧತಿಗಳ ವಿರುದ್ಧ ಬಂಡೆದ್ದು ಸಂವಿಧಾನ ಇವ್ರಿಗೆ ಪ್ರಜ್ಞಾಪೂರ್ವಕವಾಗಿ ಅನಿಷ್ಟ ಪದ್ಧತಿಗಳನ್ನು ನಿರ್ಮೂಲನೆ ಮಾಡೋದಕ್ಕಾಗಿ, ಭಾಳ ಮುಖ್ಯವಾಗಿ ಇವರ ಜೀತಗಾರಿಕೆಯನ್ನು ನಿರ್ಮೂಲನೆ ಮಾಡೋದಕ್ಕಾಗಿ, ಇವರ ತೊತ್ತುಗಳಾಗಿ ಜೀವನ ಮಾಡೋದು ನಿರ್ಮೂಲನೆ ಮಾಡೋದಕ್ಕಾಗಿ, ಇವರ ಪಾರಂಪರಿಕ ಮೂಲಭೂತ ಹಕ್ಕುಗಳನ್ನು ದಯಪಾಲಿಸೋದಕ್ಕಾಗಿ, ಮಾನವನಾಗಿ ನೋಡೋದಕ್ಕಾಗಿ, ಅದನ್ನು ನೋಡಲು ಇಚ್ಛಿಸದ ಅಲಿಖಿತ ಸಂವಿಧಾನದ ಮನಸ್ಸಿನ ಜನರು ಲಿಖಿತ ಸಂವಿಧಾನವನ್ನು ವಿರೋಧ ಮಾಡ್ತಾ ಬಂದರು. ಇದು ಬದಲಾವಣೆ ಮಾಡಬೇಕು ಅಂತ ಬಂದರು, ಬದಲಾವಣೆ ಮಾಡಿಸ್ಬೇಕು ಅಂತ ಬಂದರು. ಈ ಸಂವಿಧಾನ ಎಂಬುದು ಹೇಗೆ ನಮ್ಮಲ್ಲಿ ಸಮಾಜ ಸುಧಾರಕರನ್ನು ಬಲಿ ತಗೊಳ್ತೋ ಆ ರೀತಿ ಬಲಿ ತಗೊಳ್ಳೋಕ್ಕೆ ಇವತ್ತಿಗೂ ಧರ್ಮ ಅಂದರೆ ದೇವರ ಲೇಪಿತ ಧರ್ಮ ವ್ಯಕ್ತಿಗಳು ಅದನ್ನು ಅಂಬಲಿಸ್ತಿರುವುದು ನಮ್ಮ ನಡುವಿನ ವಾಸ್ತವ. ಇದಾಗಬಾರ್ದು. ಇದು ಆಗುವುದಾದರೆ ಭಾರತ ಮತ್ತೆ 2500 ವರ್ಷಗಳಷ್ಟು ಹಿಂದಕ್ಕೆ ಹೋಗುತ್ತೆ ಹೊರತು 78 ವರ್ಷಗಳ ಮುನ್ನಡೆಯುವ ಭಾರತ ಆಗುವುದಿಲ್ಲ. ಅದು ಅರ್ಥ ಮಾಡ್ಕೋಬೇಕು ನಾವು. ಯಾಕಂದರೆ ಅಂಬೇಡ್ಕರ್ ಇವತ್ತು ಆ ಅಂಬೇಡ್ಕರ್ ಅವರ ಸಮ ಸಂಸ್ಕೃತಿಯ ವಾದ ಇವತ್ತು ಮಾತನಾಡಬೇಕಾಗಿದೆ. ಆದರೆ ನಾವು ಇವತ್ತು ಹಲವಾರು ರೀತಿಯ ದೇವಾನುದೇವತೆಗಳ ವಾದವನ್ನು, ಧರ್ಮ ಸುಧಾರಕರ ವಾದಗಳನ್ನು, ಕೇವಲ ಏಕಮುಖ ಚಿಂತನೆಯನ್ನು ಇಟ್ಟುಕೊಂಡು ಇವತ್ತು ಬಹುದೊಡ್ಡ ಚಿಂತನೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರಾಗೇ ಸಂವಿಧಾನ 78 ವರ್ಷಗಳಾದರೂ ಸಹ ಜನರ ಬಳಿಗೆ ಬಂದೇ ಇಲ್ಲ. ಇವತ್ತಿಗೂ ನಾವು ನಮ್ಮಲ್ಲಿ ಸಾಂಪ್ರದಾಯಿಕ ಹಬ್ಬಗಳು, ಆ ಹಬ್ಬಗಳಿಗೆ ಮಾಡುವಂಥ ರಿಚುವಲ್ಸ್ಗಳು, ಆ ರಿಚುವಲ್ಸ್ಗಳು ಏನೆಲ್ಲ ಮಾಡಬೇಕು, ಯಾಕೆ ಮಾಡಬೇಕು, ಮಾಡಲಿಲ್ಲ ಅಂದರೆ ಏನು ಕೆಟ್ಟದಾಗುತ್ತೆ, ಮಾಡಿದ್ರೆ ಏನು ಒಳ್ಳೆಯದಾಗುತ್ತೆ ಎಂಬ ಬಹುದೊಡ್ಡ ಕಲ್ಪನೆಯಲ್ಲಿದ್ದೀವಿ ನಾವು. ಆದರೆ ಇವೆಲ್ಲವೂ ಒಳ್ಳೆಯದು ಕೆಟ್ಟದು ಎಲ್ಲಕ್ಕೂ ಸಾಧಕ ಬಾಧಗಳ ಉತ್ತರ ಕೊಡುವಂಥ ಸಂವಿಧಾನದ ಪರಿಜ್ಞಾನ ನಮಗೆ ಸಂವಿಧಾನವನ್ನು ಕೇವಲ ಒಂದು ಮಾರಿ ಹಬ್ಬದ ರೀತಿ ನೋಡ್ತಾ ಇದ್ದೀವಿ, ನಾವು ಒಂದು ಜಾತ್ರೆಯ ಥರ ನೋಡ್ತಾ ಇದ್ದೀವಿ, ಒಂದು ಉತ್ಸವ ರೀತಿ ನೋಡ್ತಾ ಇದ್ದೀವಿ. ಈ ರೀತಿ ನೋಡುವಾಗ ಸಂವಿಧಾನವನ್ನು ಬರೆದವರು ಅಥವಾ ಸಂವಿಧಾನ ಯಾವತ್ತೂ ಸೋಲ್ತಾ ಇಲ್ಲ. ಸಂವಿಧಾನ ಅಳವಡಿಸಿಕೊಳ್ಳೋರು ಮತ್ತು ಸಂವಿಧಾನದ ಮೂಲಕ ರಾಜಕೀಯ ಆಳ್ವಿಕೆ ಮಾಡುವವರು ಸಂವಿಧಾನವನ್ನು ಕಣ್ಣು ಮುಂದೆ ಸೋಲಿಸ್ತಾ ಇದ್ದಾರೆ, ನಿರ್ಮೂಲನೆ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ನಾವು ಬಹು ಗಂಭೀರ ಅರ್ಥ ಮಾಡ್ಕೋಬೇಕು, ಸಂವಿಧಾನವನ್ನು ಯಾರು ನಿಜವಾಗ್ಲೂ ಸೋಲಿಸ್ತಾ ಇದ್ದಾರೆ ಅಂತ. ಹೌದು, ನಾನು ಪ್ರಶ್ನೆ ಹಾಕ್ಕೊಳ್ತೀನಿ, ಇವತ್ತು ಸಂವಿಧಾನ ಸೋಲ್ತಾ ಇದೆಯಾ, ಯಾರು ಹೇಳಿದ್ರು ನಿಮಗೆ ಅಂತ ಪ್ರಶ್ನೆ ಬರುತ್ತೆ. ನನ್ನ ಪ್ರಕಾರ ಸಂವಿಧಾನ ಸೋಲ್ತಿಲ್ಲ, ಸಂವಿಧಾನವನ್ನು ಸೋಲಿಸಲಾಗುತ್ತಿದೆ. ಯಾಕಂತಂದರೆ ಅಸ್ಪೃಶ್ಯರು ಎಂಬುವುದು ಯಾರೂ ಇಲ್ಲ. ಅಸ್ಪೃಶ್ಯರು ಅಂತ ಕರೆದವರಿದ್ದಾರಷ್ಟೇ. ಯಾರು ಕರೆದ್ರು? ಅಸ್ಪೃಶ್ಯರು ಎಂಬ ಜಾತಿಯನ್ನು ಸೃಷ್ಟಿ ಮಾಡಿ ತಮ್ಮ ಅಧೀನವಾಗಿಟ್ಟುಕೊಂಡು ಅವರ ಮೂಲಕ ನಾ ಶ್ರೇಷ್ಠ ಅಂತ ಹೇಳ್ಕೊಂಡವರು ಕರೆದಂಥ ವಸ್ತುವಾದ ಹೊರತು ನಾನೇ ಅಸ್ಪೃಶ್ಯ ಅಂತ ಹೇಳ್ಕೊಂಡಿಲ್ಲ, ಯಾರೂ ಹೇಳ್ಕೊಂಡಿಲ್ಲ. ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳ್ತಾರೆ. ಅಂಬೇಡ್ಕರ್ ಅವರು ನಾನು ಅಸ್ಪೃಶ್ಯ ಅಂತ ಇವ್ರು ಹೇಳ್ಕೊಂಡಿಲ್ಲ, ನೀನು ಅಸ್ಪೃಶ್ಯ ಅಂತ ಕರೆಯಲಾಗಿದೆ. ಅದರಿಂದ ನಾನು ಕೇವಲ ಆರೋಪಿ, ಅಪರಾಧಿಯಲ್ಲ. ಅದರಿಂದ ನನ್ನನ್ನು ಯಾರು ಅಸ್ಪೃಶ್ಯ ಅಂತ ಕರೀತಾ ಇದ್ದಾರೋ ಅವರೇ ನಿಜವಾದ ಅಸ್ಪೃಶ್ಯರು. ನನ್ನನ್ನು ಕರೀತಾ ಇದ್ದಾರೆ, ಬಟ್ ನೀನು ಅಸ್ಪೃಶ್ಯ ಅಂತ ಹೇಳ್ತಾ ಇಲ್ಲ. ಅದರಿಂದ ನಾನು ಸ್ಪೃಶ್ಯ. ನಾನು ಜ್ಞಾನದಲ್ಲಿ ಸ್ಪೃಶ್ಯ, ದೇಶದಲ್ಲಿ ಸ್ಪೃಶ್ಯ ಮತ್ತು ಮೂಲ ನಿವಾಸಿತನದ ಹಿನ್ನೆಲೆಯಿಂದ ಸ್ಪೃಶ್ಯ ನಾನು. ಅವರು ದೇಶವಾಸಿಗಳಾಗಿ ಅಸ್ಪೃಶ್ಯರು, ಜ್ಞಾನವಾಸಿಗಳಾಗಿ ಅಸ್ಪೃಶ್ಯರು, ಜನರನ್ನು ನೋಡೋ ದೃಷ್ಟಿಕೋನದಲ್ಲಿ ಅಸ್ಪೃಶ್ಯರು. ಎಲ್ಲವೂ ಅಸ್ಪೃಶ್ಯತಿರುವುದು ಅವರಿಗೆ, ನಮ್ಮದಲ್ಲ ಎಂಬುದು ಅಂಬೇಡ್ಕರ್ ಅವರ ಬಹುದೊಡ್ಡ ಶಕ್ತಿಯುತವಾದಂಥ ಮಾತು. ಈ ಮಾತಿನ ಹಿಂದೆ ಅಂಬೇಡ್ಕರ್ ತನ್ನ ಪಾರಂಪರಿಕ ಅಸ್ಪೃಶ್ಯ ಜನಾಂಗದವರ ಕೊಳಕನ್ನು ತೊಳೆಯುವ ಕೆಲಸವನ್ನು ಮಾಡ್ತಾರೆ. ಇದು ಜ್ಞಾನದ ಕಡೆಗೆ ಮುನ್ನಡೆಯುವ ಅಂಶವನ್ನು ಹೇಳ್ತಾರೆ. ಮೊದಲು ಅಂಬೇಡ್ಕರ್ ಅವರು ನೀನು ಅಸ್ಪೃಶ್ಯನಲ್ಲ ಅನ್ನುವುದು ಅವರಷ್ಟೇ. ನೀನು ಧರ್ಮಾತೀತ ವ್ಯಕ್ತಿಯಲ್ಲ, ಈ ನೆಲದ ಧರ್ಮ ಬೌದ್ಧ ಧರ್ಮ, ಆ ಬೌದ್ಧ ಧರ್ಮದ ವಾರಸುದಾರ ನೀನು ಎಂಬ ಅಂಶವನ್ನು ಒತ್ತಿ ಹೇಳ್ತಾರೆ. ಆ ವಾರಸುದಾರಿಕೆಯ ಧರ್ಮವನ್ನು ನಿನಗೆ ಧರ್ಮ ಇಲ್ಲ, ಜಾತಿ ಇದೆ ಅಂತ ಹೇಳ್ಕೋಬೇಡ, ನಿನಗೆ ಧರ್ಮ ಇದೆ, ಆ ಧರ್ಮದ ಕಡೆಗೆ ಮತ್ತೆ ಮರಳಿ ಮನೆಗೆ ಹೋಗಬೇಕು ಹೊರತು ನೀನು ಧರ್ಮಕ್ಕೆ ಹೋಗಿ ಸೇರ್ಪಡೆ ಆಗ್ತಾ ಇಲ್ಲ. ಒಂದು ರಾಜಕೀಯ ಪಕ್ಷದಿಂದ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಹೋದರೆ ಪಕ್ಷಾಂತರ, ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋದರೆ ಅದು ಮತಾಂತರ. ಆದರೆ ಒಂದು ಜಾತಿಯಿಂದ ಒಂದು ಧರ್ಮಕ್ಕೆ ಹೋದರೆ ಅದು ಮತಾಂತರ ಅಲ್ಲ, ಮತ್ತೆ ಮತಕ್ಕೆ ಸೇರ್ಪಡೆ ಅಥವಾ ಮರಳಿ ಮನೆಗೆ, ನನ್ನ ಪೂರ್ವಿಕರ ಧರ್ಮಕ್ಕೆ ನಾವು ಮತ್ತೆ ಸೇರ್ಪಡೆ ಹೊರತು ಮತಾಂತರ ಅಲ್ಲ ಅನ್ನುವುದು ಅರ್ಥ ಮಾಡ್ಕೋಬೇಕು. ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಹಿಂದೂ ಧರ್ಮ ಎಂಬುದು ಸ್ವಾತಂತ್ರ್ಯ ಭಾರತದ ಕೂಸು
ಅಂತ. ಹಿಂದೂ ಧರ್ಮ ಎಂಬುದು ಸ್ವಾತಂತ್ರ್ಯ ಭಾರತದ ಕೂಸು. ಅದು ಬ್ರಿಟಿಷರ ಕಾಲದಲ್ಲಿ ಒಂದಷ್ಟು ಎಳೆಯಾಗಿ ಹುಟ್ಕೊಂಡಂಥ ಮಗು ಭಾರತದಲ್ಲಿ ಪಾಕಿಸ್ತಾನ ಇಬ್ಬಾಗ ಆದ ಮೇಲೆ ಹಿಂದೂ ಮತ್ತು ಮುಸ್ಲಿಮರ ಸಂಘರ್ಷಗಳು ಆರಂಭಗೊಂಡ ಮೇಲೆ ಇಲ್ಲಿ ವಿಧಿ ಇಲ್ಲದೆ ಹಿಂದೂ ಧರ್ಮ ಎಂಬ ಬಹುದೊಡ್ಡ ಸಂಘರ್ಷ ಭಾರತದಲ್ಲಿ ಹುಟ್ಟುಕೊಡ್ತೇ ಹೊರತು ಯಾವ 2,500 ವರ್ಷಗಳಿಂದ ಚರಿತ್ರೆಯಲ್ಲಿಯೂ ಹಿಂದೂ ಧರ್ಮದ ಎಂಬ ದಾಖಲೆಯೇ ಇಲ್ಲ. ಪ್ರಥಮ ಜನಗಣತಿ 1871 1881ರಲ್ಲಿ ಆದಾಗ ಈ ಸಂದರ್ಭದಲ್ಲಿ ಉದಯಿಸಿದ ಮಗುವೇ ಹಿಂದೂ ಧರ್ಮ ಎಂಬ ಧರ್ಮ. ಈ ಧರ್ಮದ ಒಳಗಡೆ ಜಾತಿಗಳೆಲ್ಲವೂ ಸಹ ಯಾವಾಗ ಯಾಕೆ ಸೇರಿಕೊಂಡವು ನಿಮಗೆಲ್ಲ ಗೊತ್ತಿರ್ಬೋದು. ಮಾನ್ಯ ಪೇಜಾವರ ಮಠದ ಸ್ವಾಮೀಜಿಗಳೇ ಮಾತನಾಡುವಾಗ ಬ್ರಾಹ್ಮಣ ಧರ್ಮವೂ ಉಳಿಬೇಕು, ಹಿಂದೂ ಧರ್ಮವೂ ಉಳಿಬೇಕು, ಬ್ರಾಹ್ಮಣ ಹಿಂದೂ ಒಂದಲ್ಲ, ಯಾವುದೋ ಕಾರಣಕ್ಕೂ ಒಂದಲ್ಲ ಎಂಬುಟ್ಟು ಒಂದು ದೂರದರ್ಶನದ ಸಂದರ್ಶನದಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಆ ಹಿನ್ನೆಲೆ ತಗೊಂಡ್ರೆ ನಮಗೆ ವೈದಿಕ ಪ್ಲಸ್ ವೈದಿಕ ಇಸ್ಕೊಟ್ಟು ಬ್ರಾಹ್ಮಣ ಧರ್ಮವೇ ಬೇರೆ, ಅವರು ಅವರ ಧರ್ಮಕ್ಕಾಗಿ. ಆದರೆ ಇಡೀ ಎಲ್ಲ ಜಾತಿಯ ಜನರನ್ನು ತನ್ನ ತೋಳ್ಟೆಗೆ ತೆಗೆದುಕೊಳ್ಳಲು ನಿರ್ಮಾಣ ಮಾಡಿಕೊಂಡದ್ದೇ ಹಿಂದೂ ಧರ್ಮ ಎಂಬ ಬಹುದೊಡ್ಡ ಅಬೌದ್ಧಿಕ ಚಿಂತನೆಯ ಧರ್ಮ. ಈ ಅಬೌದ್ಧಿಕ ಚಿಂತನೆಯ ಧರ್ಮ ಯಾವತ್ತೂ ಸಹ ಜನಪರವಾಗಿ ಮಾತಾಡನೇ ಇಲ್ಲ, ಅದು ಜಾತಿ ಪರವಾಗಿ ಮಾತಾಡ್ತು. ನಿಮಗೆಲ್ಲ ಗೊತ್ತಿರಾಗೇ ಪ್ರಜಾಪ್ರಭುತ್ವ ಭಾರತದಲ್ಲಿ ಅಲ್ಲಿ ಧರ್ಮ ಮೌನವಾಯಿತು, ಜಾತಿ ಮಾತಾಡ್ತು. ಜಾತಿ ಎಷ್ಟು ಮಾತಾಡ್ತು ಅಂತಂದರೆ ಜಾತಿಯ ರಂಪಾಟದ ಮುಂದೆ, ಜಾತಿಯ ಕಿರುಚಾಟದ ಮುಂದೆ, ಜಾತಿಯ ಐಡೆಂಟಿಟಿಯ ಮುಂದೆ ಧರ್ಮ ಮೌನ ಆಗ್ಬಿಡ್ತು, ಗೌಣ ಆಗ್ಬಿಡ್ತು. ಅದು ಎಲ್ಲಿ ಅಂತ ಹುಡುಕ್ಬೇಕಾಗಿದೆ ನಾವೀಗ. ಯಾಕಂದರೆ ಧರ್ಮವೇ ಇಲ್ಲ ಭಾರತದಲ್ಲಿ, ಇರುವುದೆಲ್ಲ ಜಾತಿನೇ. ಮತ್ತು ಸಂವಿಧಾನದ ಭಾರತದಲ್ಲಿ ಧರ್ಮದ ಹಿನ್ನೆಲೆಯಿಂದ ರಿಸರ್ವೇಷನ್ ಕೊಡುವುದಕ್ಕಿಂತಲೂ ಹೆಚ್ಚಾಗಿ ಜಾತಿಯ ಹಿನ್ನೆಲೆಯಿಂದಲೇ ರಿಸರ್ವೇಷನ್ ಜಾರಿ ಬಂದ ಕಾರಣಕ್ಕಾಗಿ, ಜಾತಿಗಳೇ ರಿಸರ್ವೇಷನ್ ಇಟ್ಕೊಂಡು ಮಾತಾಡಿದ ಕಾರಣಕ್ಕಾಗಿ, ಮತ್ತು ನಿನಗೆ ಬೇಕು ನನಗೆ ಬೇಡ ಎಂಬ ವಾದ ಹುಟ್ಕೊಂಡ ಕಾರಣಕ್ಕಾಗಿ ಇಲ್ಲಿ ಜಾತಿಗಳೇ ಮಾತಾಡೋದು, ಧರ್ಮ ಮೌನವಾಯಿತು. ಧರ್ಮ ಅಂದರೆ ಏನಂಗಾದ್ರೆ, ಧರ್ಮ ಅಂದರೆ ದೇವರ, ಧರ್ಮ ಅಂತಂದರೆ ದೇವಸ್ಥಾನನ, ಧರ್ಮ ಸುಧಾರಕ ಅಂತಂದರೆ ದೇವಸ್ಥಾನದ ಒಳಗಿನ ವ್ಯಕ್ತಿನ, ಅಂದರೆ ಯಾರು ಸುಧಾರಕ ಮಾಡಬೇಕು, ದೇವಸ್ಥಾನದ ಹೊರಗಿನ ವ್ಯಕ್ತಿಯನ್ನು. ಇದು ಪ್ರಶ್ನೆ ಬರುತ್ತೆ ನಮಗೆ. ಧರ್ಮ ಎಂದರೆ ದೇವಸ್ಥಾನದ ಎಲ್ಲರೂ ಒಳಗೊಂಡ ಜನವರ್ಗ, ದೇವರು ಎಂಬ ವ್ಯಕ್ತಿ ಇದ್ದರೆ ಎಲ್ರಿಗೂ ಬೇಕಾದ ವ್ಯಕ್ತಿ ಆದದ್ದು, ಅದು ಧರ್ಮ. ಅದು ಬಿಟ್ಟು ನನಗೆ ಮಾತ್ರ ದೇವರು, ನಾನು ಮಾತ್ರ ಪೂಜೆ ಮಾಡಬೇಕು, ನಾನು ಮಾತ್ರ ಊಟ ಮಾಡಬೇಕು, ನೀವು ಪ್ರತ್ಯೇಕ ಊಟ ಮಾಡಬೇಕು, ನೀನು ಈ ಥರ ಅಮಾನವೀಯ ಪದ್ಧತಿ ಮಾಡಬೇಕು, ನಾನು ಮಾಡಬಾರ್ದು, ನಾನು ಶ್ರೇಷ್ಠ ನೀ ಕನಿಷ್ಠ ಅಂತ ಹೇಳ್ಕೊಳ್ಳುವ ಹಿನ್ನೆಲೆಯಲ್ಲೇ ಧರ್ಮ ಸೋತ್ಬಿಡ್ತು ಭಾರತದಲ್ಲಿ. ಇದು ಆಗಬಾರ್ದು ಎಂಬುದೇ ಬಹುದೊಡ್ಡವಾದ ಪ್ರಶ್ನೆ. ನಾನು ಆರಂಭದಲ್ಲಿ ಹೇಳ್ತೀನಿ ನಿಮಗೆ, ಇಲ್ಲಿ ಆರೋಪ ಅಂತ ಬಂದಾಗ ಅಸ್ಪೃಶ್ಯರು ಅಂತ ಕರೆದವರು ನಿಜವಾದ ಆರೋಪಿಗಳು. ಈ ಅಸ್ಪೃಶ್ಯರು ಅಂತ ಕರೆದವರು ಯಾರು, ಯಾಕೆ ಕರೆದ್ರು? ಅದು ಆಹಾರದಿಂದ ಕರೆದ್ರ, ಮಾಡುವ ಕೆಲಸದಿಂದ ಕರೆದ್ರ, ಹಾಕೊಳ್ಳುವಂಥ ಬಟ್ಟೆಯಿಂದ ಕರೆದ್ರ, ವಾಸಿಸುವ ಸ್ಥಳದಿಂದ ಕರೆದ್ರ, ಪೂಜಿಸುವ ದೇವರಿಂದ ಕರೆದ್ರ ಅಂತ ತಗೊಂಡಾಗ ಇವೆಲ್ಲವೂ ಭಾರತದ ನಿಜವಾದ ವಾಸ್ತವ ಸತ್ಯಗಳಾದರೂ ಸಹ ತಾನು ಶ್ರೇಷ್ಠತೆಯನ್ನು ಬಯಸ್ಕೊಳ್ಳೋಕ್ಕಾಗಿ ಇನ್ನೊಂದು ವರ್ಗವನ್ನು ಕನಿಷ್ಠ ಮಾಡೋದಕ್ಕಾಗಿ ಉಟ್ಕೊಂಡದ್ದೇ ಅಸ್ಪೃಶ್ಯತೆ. ಇಲ್ಲಿ ಸ್ವಾರ್ಥ ಬಂತು, ಇಲ್ಲಿ ನಿಸ್ವಾರ್ಥ ಬರಲಿಲ್ಲ. ಸ್ವಾರ್ಥ ಎಷ್ಟು ಬಂತು ಅಂತಂದರೆ, ಸ್ವಾರ್ಥದ ಮೂಲಕ ನಾನು ಎಂಬ ದುರಹಂಕಾರದಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂಬ ತತ್ವ ಸಿದ್ಧಾಂತದ ಅಡಿಯಲ್ಲಿ ಅವರು ದೇವರನ್ನು ತನ್ನದಿನಿಟ್ಟುಕೊಂಡು ಒಂದು ಬಹುದೊಡ್ಡ ತನ್ನಂತಿರುವಂಥ ಜನವರ್ಗವನ್ನು ಅಸ್ಪೃಶ್ಯನಾಗಿ ಮಾಡಿದ್ರು. ಈ ಜನ ಅಸ್ಪೃಶ್ಯರು ಭಾರತದಲ್ಲಿ ನಾನು ಅಸ್ಪೃಶ್ಯ, ನಾನು ದೀನ ಕುಲದವನು, ನಾನು ದಲಿತ ಎಂಬ ಕೀಳಿರಿಮೆ ಬೇಡ, ನನ್ನ ದಲಿತ ಅಂತ ಅಸ್ಪೃಶ್ಯ ಮಾಡಿದವರು ಇವರು ಒಂದು ಅಹಂಕಾರದಿಂದ ಅದನ್ನು ಧಿಕ್ಕಿಸಿಕೊಂಡು ಅದನ್ನು ಮೆಟ್ಟು ನಿಲ್ಲುವಂಥ ಪರಮ ಧೀರತನ ಬೇಕು ನಮಗೆ. ಆ ಧೀರತನ ಬಂದಾಗ ಮಾತ್ರ ನಾವು ನಿಂತ್ಕೋಬೋದು ಹೊರತು ಇಲ್ಲ ಅಂತಲೂ ಸಾಧ್ಯನೇ ಇಲ್ಲ. ಭಾಳ ಮುಖ್ಯವಾಗಿ ನನಗೆ ಅಂಬೇಡ್ಕರ್ ಅವರು ಇಷ್ಟೆಲ್ಲ ತ್ಯಾಗ ಮಾಡಿ ಸಾಧನೆ ಮಾಡಿ ಈ ಸಾಧನೆಯನ್ನು ಉಳಿಸಿಕೊಂಡು ಹೋಗಲು ನಮಗೆ ವಹಿಸಿದ್ದು ಕರ್ತವ್ಯವನ್ನು. ನಾವ್ಯಾರೂ ಸಹ ಸಾಧಕರಲ್ಲ. ನೀವು ಪ್ರಜಾಪ್ರಭುತ್ವ ಭಾರತದಲ್ಲಿ ದಲಿತರು ಏನೆಲ್ಲ ಕೆಲಸ ಮಾಡ್ತಿರ್ಬೋದು. ಪ್ರಜಾಪ್ರಭುತ್ವ ಭಾರತದಲ್ಲಿ ದಲಿತರ ಉದ್ಧಾರಕ್ಕಾಗಿ ಶಿಕ್ಷಣ ಸಂಸ್ಥೆ ತೆಗೆದಿರ್ಬೋದು. ಇದು ಗಂಗಾಧರೇನವರು ಒಳಗೊಂಡಂಗೆ, ಡಾಕ್ಟರ್ ಜಿ ಪರಮೇಶ್ವರ್ ಒಳಗೊಂಡಂಗೆ ಬೇರೆ ಎಲ್ಲರೂ ಸಹ ಇವು ನಾಳೆ ದಿನ ಮುಖ್ಯಮಂತ್ರಿಯೂ ಆಗ್ಬೋದು, ದಲಿತ ಸಮುದಾಯದ ಮುಖ್ಯಮಂತ್ರಿನೂ ಆಗ್ಬೋದು. ಇವರೆಲ್ಲ ಮಾಡಿದ್ಬಿಟ್ಟು ಇವರೆಲ್ಲರೂ ಸಹ ಸಾಧನೆ ಮಾಡೋಕ್ಕೆ ಬರಲ್ಲ, ಸಂವಿಧಾನ ವಹಿಸುವಂಥ ಕರ್ತವ್ಯ ಪಾಲನೆ ಮಾಡೋಕ್ಕೆ ಬರೋದು. ಅಂಬೇಡ್ಕರ್ ಒಬ್ಬರೇ ಈ ನೆಲದ ಬಹುದೊಡ್ಡ ಸಾಧಕರು. ಯಾಕಂದರೆ ಅವರು ಹರಿಯುವ ನದಿನ ವಿರುದ್ಧ ಬೌದ್ಧಿಕ ಅಣೆಕಟ್ಟು ಕಟ್ತವರು, ಸಾಮಾಜಿಕ ಅನಿಷ್ಟ ಪದ್ಧತಿಗಳ ವಿರುದ್ಧ, ಅಜ್ಞಾನದ ವಿರುದ್ಧ ಜ್ಞಾನದ ಅಣೆಕಟ್ಟು ಕಟ್ತವರು. ಈ ದೇಶದಲ್ಲಿ ಯಾರೂ ಯಾವಾಗಲೂ ಪ್ರಶ್ನೆ ಮಾಡೋಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಪ್ರಶ್ನೆಗಳ ಮೂಲಕ ಉತ್ತರವನ್ನು ಹುಡುಕಿ ಆ ಉತ್ತರವನ್ನು ಜನರ ಬಾಯಿಗೆ ಕೊಟ್ಟವರು.
ಜನರ ಮಿದುಳಿಗೆ ಕೊಟ್ಟವರು. ಅದಕ್ಕಾಗಿ ಇವರು ಹರಿಯುವ ನದಿಯನ್ನೇ ಹರಿಯುವ ದಿಕ್ಕನ್ನೇ ಬದಲಾವಣೆ ಮಾಡೋದಕ್ಕಾಗಿ ಇವರೊಬ್ಬರು ಈ ನೆಲದ ಸಾಧಕ. ಯಾಕಂದರೆ ಸ್ವಾತಂತ್ರ್ಯ ಭಾರತಕ್ಕೆ ಮಹಾತ್ಮ ಗಾಂಧೀಜಿಯವರು ಕರೆ ಕೊಟ್ಟಾಗ ಅವರ ಹಿಂದೆ ಲಕ್ಷಾಂತರ ಜನ ಬಂದರು. ಅವರ ಕೈಗೆ ಲಕ್ಷಾಂತರ ಕೈ ಸೇರ್ತು, ಕೋಟಿ ಕೈಯಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಬ್ರಿಟಿಷರ ವಿರುದ್ಧ. ಆದರೆ ಅಂಬೇಡ್ಕರ್ ಅವರ ನಿಜ ಪ್ರಭುತ್ವದ ವಿರುದ್ಧ, ಪಾರಂಪರಿಕ ಪ್ರಭುತ್ವದ ವಿರುದ್ಧ, ಪಾರಂಪರಿಕ ಅಜ್ಞಾನದ ಧಾರ್ಮಿಕ ಪ್ರಭುತ್ವದ ವಿರುದ್ಧ, ಪಾರಂಪರಿಕ ಅಜ್ಞಾನದ ಸಾಮಾಜಿಕ ಪ್ರಭುತ್ವದ ವಿರುದ್ಧ ಹೋರಾಡಿದಂಥ ಏಕೈಕ ಕೈ ಅಂತಂದರೆ, ಒಂದೇ ಕೈ ಅಂತಂದರೆ ಅಂಬೇಡ್ಕರ್ ಕೈ. ಆ ಅಂಬೇಡ್ಕರ್ ಅವರ ಕೈ ಯಾವ ಲಕ್ಷಾಂತರ ಕೈಯೂ ಸೇರಲೇ ಇಲ್ಲ, ಯಾವ ಕೋಟ್ಯಾಂತರ ವ್ಯಕ್ತಿಗಳ ಹೆಜ್ಜೆಗಳು ಸೇರಲಿಲ್ಲ. ಆದರೆ ಆ ಒಂದು ಕೈ ಇತ್ತಲ್ಲ, ಆ ಒಂದು ಕೈ, ಆ ಕೈಲಿದ್ದಂಥ ಪೆನ್ನು, ಜ್ಞಾನದ ಪೆನ್ನು, ಸುಜ್ಞಾನದ ಪೆನ್ನು, ಅಜ್ಞಾನವನ್ನು ತೊಡೆದಾಕುವಂಥ ಪೆನ್ನು, ಈ ರಾಷ್ಟ್ರದ ಒಬ್ಬ ವ್ಯಕ್ತಿಯಾಗಿ ನೋಡುವಂಥ ಪೆನ್ನಿತ್ತಲ್ಲ, ಆ ಪೆನ್ನು ಅದು ದೇವರಾಮ್ ಪ್ರಿಯದರ್ಶನಿಗೆ ಪ್ರಿಯವಾದಂಥ ಪೆನ್ನು. ಅದು ಈ ಜನರೆಲ್ಲವನ್ನು ನಾವೆಲ್ಲ ಈ ರಾಷ್ಟ್ರದ ವ್ಯಕ್ತಿಗಳು, ನನ್ನ ರಾಷ್ಟ್ರ ನನ್ನ ಜನ ಎಂದು ಹೇಳಿಕೊಳ್ಳುವಂಥ ಸ್ವಾಭಿಮಾನದ ಪೆನ್ನಾಗಿತ್ತದು. ಆ ಪೆನ್ನು ಮಾಡಿದಂಥ ಸ್ವಾತಂತ್ರ್ಯ ಚಳವಳಿಯ ಮುಂದೆ ಲಕ್ಷಾಂತರ ಕೋಟ್ಯಾಂತರ ಜನ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ಮಾಡಿದ ಸ್ವಾತಂತ್ರ್ಯ ಚಳವಳಿಗೆ ಅದು ಸಮನೇ ಅಲ್ಲ. ಯಾಕಂದರೆ ಇಂದಿಗೂ ನಮಗೆ ಸಿದ್ಧಲಿಂಗಯ್ಯನವರು ಹೇಳಿದಾಗೇ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅನ್ನುವಾಗೆ ಇವತ್ತಿಗೂ ಸಹ 78 ವರ್ಷದ ಪ್ರಜಾಪ್ರಭುತ್ವ ಭಾರತದಲ್ಲಿ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಎಂಬ ಪ್ರಶ್ನೆ ಕಾಡ್ತಲೇ ಇದೆ ನಮಗೆ. ಇವತ್ತಿಗೂ ಈ ನೆಲದ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ರೂಪಿಸಿದ ಸಂವಿಧಾನದ ಆಧಾರದ ಮೇಲಿನ ಜನವರ್ಗದ ಸ್ವಾತಂತ್ರ್ಯ ಇವತ್ತಿಗೂ ಸಿಕ್ಕೇ ಇಲ್ಲ. ಇವತ್ತಿಗೂ ಅಸ್ಪೃಶ್ಯತೆ ತಾಂಡವಾಡ್ತಿದೆ. ಅಸ್ಪೃಶ್ಯತೆ ಯಾಕೆ ತಾಂಡವಾಡ್ತಿದೆ ಅಂತಂದರೆ, ಇವರಿಗೆ 2000 ವರ್ಷಗಳ ಇವರ ಪಾರಂಪರಿಕ ಹಕ್ಕು ಬಾಧ್ಯತೆಗಳನ್ನು ಈ ಸಂವಿಧಾನ ಕಿತ್ಕೊಬಿಡ್ತು ಎಂಬ ಕಾರಣಕ್ಕಾಗಿ. ನನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಕುಂತ್ಕೊಂಡು ಊಟ ಮಾಡ್ತಿದ್ದಂಥ ವ್ಯಕ್ತಿ ನನ್ನ ಮುಂದೆ ತಲೆ ತಗ್ಗಿಸಿ ಪಂಚೆಯನ್ನು ಬಿಚ್ಚಿಕೊಂಡು ಪೇಟವನ್ನು ಕಳಚಿ ಕೈಗೆ ಸೀಸ್ಕೊಂಡು ವಿನಯದಿಂದ ನಮಸ್ಕರಿಸಿ ನಿಂತ್ಕೊಂಡಿದ್ದ ವ್ಯಕ್ತಿಗಳು ಇವತ್ತು ನನ್ನ ಮುಂದೆ ಕಾರಲ್ಲಿ ಓಡ್ತಾ ಇದ್ದಾರೆ, ಬೈಕ್ನಲ್ಲಿ ಓಡಾಡ್ತಾರೆ, ಸೂಟು ಬೂಟ್ ಹಾಕೊಳ್ತಾರೆ, ಚಿನ್ನ ವಜ್ರ ವೈಡೂರು ಹಾಕೊಳ್ತಾರೆ, ಶಿಕ್ಷಣ ಪಡಿತಾರೆ, ಅಧಿಕಾರಿಗಳೇ ಆಗ್ತಿದ್ದಾರೆ ಎಂಬ ಬಹುದೊಡ್ಡ ಬೌದ್ಧಿಕ ಕೊರತೆ ಉಟ್ಕೊಂಡಂಥ ನಮ್ಮ ಸವರ್ಣೀಯರು ದಲಿತರ ಮೇಲೆ ನಿರಂತರ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಹೇರ್ ಕಟ್ ಮಾಡೋದಕ್ಕಾಗಿ ದೌರ್ಜನ್ಯ, ಕೊಲೆ ಮಾಡುವುದು, ಅಥವಾ ಕೆರೆ ಮುಟ್ಟದ, ನೀರು ಮುಟ್ತಾ, ಅಂತರ್ಜಾತಿ ವಿವಾಹದ. ಅಯ್ಯೋ, ಈ ಅಂತರ್ಜಾತಿ ವಿವಾಹದ ಬಗ್ಗೆ ಮಾತನಾಡುವಾಗ ಎಂಥ ಬಹುದೊಡ್ಡ ಆಪದಿದೆ ಅಂತಂದರೆ, ಅವರು ತನ್ನ ಎತ್ತ ಕರುಳನ್ನೇ ಕೊಲೆ ಮಾಡಿಕೊಳ್ಳುವಂಥ ಆ ರೀತಿ ಕೊಲೆ ಮಾಡಿಕೊಳ್ಳುವಂಥ ಸಂದರ್ಭವನ್ನು ಅವರು ಮರ್ಯಾದೆ ಹತ್ಯೆ ಅಂತ ಬೇರೆ ಬಿರಿದುಕೊಡುವಂಥ ಸಂದರ್ಭ ನಮ್ಮಲ್ಲಿ ಬಂದಿದೆ. ತಂದೆ ತಾಯಿಗೆ ಬಹುದೊಡ್ಡ ಗೌರವ ಇದೆ. ಯಾವುದೋ ಪ್ರೀತಿ ಅನ್ನೋದಕ್ಕೆ ಯಾವುದೇ ಥರದ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಪ್ರೀತಿ ಎಲ್ಲೆಲ್ಲೂ ಹುಟ್ಬೋದು ಅನ್ನೋದಕ್ಕೆ ಜ್ವಲಂತ ಸಾಕ್ಷಿಗಳಿವೆ. ಆ ಪ್ರೀತಿಯ ಆಧಾರದ ಮೇಲೆ ಮದುವೆ ಮಾಡಿಕೊಂಡಂಥ ವ್ಯಕ್ತಿಗಳನ್ನು ತಂದೆ ತಾಯಿಗಳೇ, ಒಡ ಹುಟ್ಟಿದ ಕರುಳು ಬಳ್ಳಿಗಳೇ ಜೀವಂತವಾಗಿ ಸಾಯಿಸಿಬಿಡ್ತಾರಲ್ಲ. ಇದಕ್ಕೆ ನಾವು ಮರ್ಯಾದೆ ಹತ್ಯೆ ಅಂತ ಬೇರೆ ಬಿರಿದು ಕೊಟ್ಕೊಂಡು ನಾವು ಬೆರೀತಿರುವಂಥ ಈ ಭಾರತವನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಎಲ್ಲಿದ್ದೀವಿ ನಾವು ಅಂತ, ಹೇಗಿದ್ದೀವಿ ಅಂತ, ಇಂಥ ಪ್ರಶ್ನೆಗಳು ನಮಗೆ ಪುಂಖಾನುಪುಂಖವಾಗಿ ಬಂದಾಗ ಮಾತ್ರ ನಾವು ಅಂಬೇಡ್ಕರ್ ಅವ್ರನ್ನ ಅನಾವರಣಗೊಳಿಸ್ತೀವಿ. ನಾವು ಅದಕ್ಕೆ ಉತ್ತರ ಹುಡುಕ್ತೀವಿ. ನಾವು ಇಲ್ಲಾಂದರೆ ಅಂಬೇಡ್ಕರ್ ರೂಪಿತ ಭಾರತದಲ್ಲಿ ನಾವು ಪ್ರವೇಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಸ್ಪೃಶ್ಯತೆ ಎಂಬುದು ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ, ನಮ್ಮಲ್ಲಿ 1974 ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆ ರಾಜಕೀಯ ಪಲ್ಲಟಗಳು, ರಾಜಕೀಯ ಸ್ಥಿತ್ಯಾಂತರದಿಂದಾಗಿ ತುರ್ತು ಪರಿಸ್ಥಿತಿ ಜಾರಿ ತಗೊಬಂತು. ಮಿತ್ರರೇ, ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಿ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿದವರು ಭಾರತದ 2ನೇ ಸ್ವಾತಂತ್ರ್ಯ ಚಳವಳಿ ಅಂತ ಹೇಳ್ಕೊಳ್ಳುವಂಥ ಸಂದರ್ಭದಲ್ಲಿ ನಾನು ಅಂಬೇಡ್ಕರ್ ತತ್ವ ಸಿದ್ಧಾಂತದ ಅಡಿಯಲ್ಲಿ ಮಾತನಾಡುವುದಾದರೆ, 1950ರಲ್ಲಿ ಸಂವಿಧಾನ ಜಾರಿಗೆ ಬಂದರೂ 1974ರವರೆಗೂ ಅಂದರೆ 24 ವರ್ಷಗಳವರೆಗೂ ಭಾರತದ ಸಂವಿಧಾನ ಜನರ ಬಳಿಗೆ ಬಂದಿರಲಿಲ್ಲ, ಜನರ ಬಾಯಿಗೆ ಬಂದಿರಲಿಲ್ಲ, ಜನರ ಕೈಗೆ ಸಿಕ್ಕಿರಲಿಲ್ಲ. ಅದು ಯಾವ ಜನ? ದುಡಿಯುವ ಜನರಿಗೆ, ಅದರಲ್ಲೂ ಯಾವ ಜನ? ಅಸ್ಪೃಶ್ಯ ಜನರಿಗೆ, ಅಂಬೇಡ್ಕರ್ ಅವರು ಬಯಸಿದ ಜನರಿಗೆ, ಅಂಬೇಡ್ಕರ್ ತನ್ನ ಒಡಲಾಳದ ಜನರಿಗೆ ಸಂವಿಧಾನ ಸಿಕ್ಕೇ ಇರಲಿಲ್ಲ. ಕಾರಣಾಂತರಗಳಿಂದ 1974 ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ, ಆ ತುರ್ತು ಪರಿಸ್ಥಿತಿ ವಿರುದ್ಧ ಬಹುದೊಡ್ಡ ಚಳುವಳಿ ಆದಾಗ, ಆ ಚಳುವಳಿಯನ್ನು ಒಂದಷ್ಟು ಬೌದ್ಧಿಕವಾಗಿ ಹತ್ತಿಕ್ಕಲು, ತಮ್ಮ ರಾಜಕೀಯ ಪಕ್ಷದ ಬೇಳೆಯನ್ನು ಬೇಯಿಸಿಕೊಳ್ಳಲು ಆಗಿನ ಕೇಂದ್ರ ಸರ್ಕಾರ ತುರ್ತು ಪರಿಸ್ಥಿತಿ ತಂದು ಜನರ ಕಲ್ಯಾಣಕ್ಕಾಗಿ 20 ಅಂಶ ಕಾರ್ಯಕ್ರಮ ಜಾರಿ ತಗೊಬಂತು. 20 ಅಂಶಗಳ ಕಾರ್ಯಕ್ರಮ. ಈ 20 ಅಂಶ ಕಾರ್ಯಕ್ರಮ ಅಂತಂದರೆ, ಉಳುವವನೇ ಭೂ ಒಡೆಯ,
ಜೀತ ಮುಕ್ತ, ಋಣಮುಕ್ತ, ಕಡ್ಡಾಯ ಶಿಕ್ಷಣ ಮತ್ತು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮತ್ತು ಅಸ್ಪೃಶ್ಯತೆ ನಿವಾರಣೆ ಮತ್ತು ಕಡ್ಡಾಯವಾಗಿ ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋದು, ಇವೆಲ್ಲವೂ ಬಂದಾಗ ಯಾರು ಶತಮಾನಗಳಿಂದ ಅಕ್ಷರನೂ ಕಲಿಬಾರ್ದು, ನಮ್ಗೆ ಯಾಕಪ್ಪ ವಿದ್ಯೆ ಬುದ್ಧಿ, ನಿಮ್ಮಂಥವ್ರಿಗೆ ವಿದ್ಯೆ ಬುದ್ಧಿ, ನಾವೆಲ್ಲ ನಿಮ್ಮ ಸಮಕ್ಕೆ ಬರೋಕ್ಕಾಗದಂತ ಅಂತ ಹೇಳ್ಕೊಂಡಿದ್ದಂಥ ವ್ಯಕ್ತಿಗಳು ಸಹ ಕಡ್ಡಾಯವಾಗಿ ಶಿಕ್ಷಣ ಕಲಿಸುವಂಥ ಪರಿಸ್ಥಿತಿ ಬಂತು. ಭೂಮಿ ನಮಗಲ್ಲ ಸ್ವಾಮಿ, ಅದು ದೇವಸ್ಥಾನದ ಭೂಮಿ, ಅಗ್ರಹಾರದ ಭೂಮಿ ಮತ್ತು ಜೋಡಿದಾರರ ಭೂಮಿ, ಜಮೀನ್ದಾರರ ಭೂಮಿ ಅಂತ ಹೇಳ್ಕೊಂಡಿದ್ದ ಜನರಿಗೆ ಆ ಭೂಮಿಗಳಲ್ಲಿ ದುಡಿದರೂ ಸಹ ಅವರು ಅನ್ನ ಊಟ ಮಾಡೋಕ್ಕೆ ಆಗದೇ ಇದ್ದಾಗ ಆ ಭೂಮಿ ಉಳುವವನಿಗೆ ಭೂ ಒಡೆಯ ಅಂತ ಬಂದಾಗ ತನಗೂ ಭೂಮಿ ಬಂದದ್ದು. ಅಂದರೆ ಸಂವಿಧಾನ ತುರ್ತು ಸಂದರ್ಭದಲ್ಲಿ ಜನರ ಕೈಗೆ ಸಿಕ್ತು, ಜನರ ಬಾಯಿಗೆ ಬಂತು, ಜನರ ಭಾವನೆಗಳಿಗೆ ಬಂತು, ನನಗೆ ಸಂವಿಧಾನ ಇದೆ, ನಂಗೆ ರಕ್ಷಣೆ ಮಾಡುತ್ತೆ ಅಂತ. ಈ ಕಡೆ ಸಂವಿಧಾನ ರಕ್ಷಣೆ ಮಾಡಿ ಜನರಿಗೆ ಮೂಲಭೂತ ಹಕ್ಕನ್ನು ಕೊಡ್ತಾ ಇದ್ದರೆ, ಈ ಮೂಲಭೂತ ಹಕ್ಕನ್ನು, ಪಾರಂಪರಿಕವಾದ ಮೂಲಭೂತ ಹಕ್ಕನ್ನು ಕಿತ್ಕೊಂಡ ಸಂವಿಧಾನವನ್ನು ನಿರ್ಮೂಲನೆ ಮಾಡುವಂಥ ಮತ್ತು ಸಂವಿಧಾನದ ಮೇಲೆ, ಸಂವಿಧಾನದ ಆಧಾರದ ಮೇಲೆ ಎಲ್ಲ ಹಕ್ಕನ್ನು ಪಡ್ಕೊಂಡವ್ರ ಮೇಲೆ ನಿರಂತರ ದೌರ್ಜನ್ಯಗಳು, ಭೀಕರ ದೌರ್ಜನ್ಯಗಳು ಸೃಷ್ಟಿಯಾದವು. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ದೌರ್ಜನ್ಯ ಮೌನವಾಗಿತ್ತು. ಸ್ವಾತಂತ್ರ್ಯ ಭಾರತದಲ್ಲಿ ದೌರ್ಜನ್ಯ ಕಿರಿಚಾಡ್ತು, ಕೇಕೆ ಆಗ್ತು, ಊರನ್ನೇ ಸುಟ್ಟಾಕ್ಬಿಟ್ರು. ಭಾಳ ಮುಖ್ಯವಾಗಿ ನಿಮಗೆ ಸಾಮೂಹಿಕ ಅತ್ಯಾಚಾರ ಆದವು, ಕಗ್ಗೋಲೆಗಳಾದವು, ಎಷ್ಟೋ ಜನ ನದಿ ದಂಡೆ ಕೆರೆ ಕಾಲುವೆಗಳಲ್ಲಿ ಎಣವಾಗಿ ಬಿದ್ದೋದ್ರು, ಮಿಸ್ಸಿಂಗ್ ಕೇಸ್ ಆಯಿತು. ಭಯಂಕರ ಕಂಡು ಕೇಳರಿದ ದಲಿತರ ಮೇಲೆ ದೌರ್ಜನ್ಯ ಈ 70 ದಶಕದಲ್ಲಿ ಬಂತು. ಆ ಸಂದರ್ಭದಲ್ಲಿಯೇ ಸನ್ಮಾನ್ಯ ಕರ್ನಾಟಕದ ಮಂತ್ರಿಗಳಾಗಿದ್ದಂಥ ಬಸವಲಿಂಗಪ್ಪನವರು ಹೇಳಿದಂಥ ಒಂದು ಮಾತು, ಈ ದೇವರುಗಳನ್ನು ಗಟಾರಿಗೆ ಬಿಸಾಕಿ, ಮತ್ತು ಯಾಕಂದರೆ ಈ ದೇವರುಗಳು ಶತಮಾನ ನಾವು ಪೂಜೆ ಮಾಡ್ಕೊಂಡು ಬಂದ್ವಿ, ನಮ್ಗೆ ಯಾವ ಥರದ ಮೂಲಭೂತ ಹಕ್ಕನ್ನು ಕೊಡಲಿಲ್ಲ. ಈ ಪೂಜೆ ಮಾಡುವಾಗಲೂ ನಾವು ಅಮಾನವೀಯ ಪದ್ಧತಿ ಮಾಡ್ಕೊಂಡು ಬಂದ್ವಿ. ಆದರೆ ಈ ನಮ್ಮ ದೇವ್ರನ್ನ ಪೂಜೆ ಸೇಳ್ಕೊಂಡು ದೊಡ್ಡ ದೇವಸ್ಥಾನ ಕಟ್ಕೊಂಡು ದೊಡ್ಡ ಉದ್ಧಾರಾದರು, ಜಮೀನ್ದಾರರಾದರು, ಜೋಡಿದಾರರಾದರು, ಪಂಡಿತ ಪಾಮರರಾದರು. ಬಟ್ ನಾನು ಏನೂ ಆಗಲಿಲ್ಲ. ಇದರಿಂದ ಈ ದೇವ್ರನ್ನ ಮೊದಲು ಬಿಸಾಕಿ ಮತ್ತು ಕನ್ನಡ ಸಾಹಿತ್ಯ ಎಂಬ ಬಹುದೊಡ್ಡ 2,500 ವರ್ಷಗಳ ಚರಿತ್ರೆ ಹೊಂದಿರುವಂಥ ಕನ್ನಡ ಸಾಹಿತ್ಯ, ಅಲ್ಲಿ ರಾಜ ಇದ್ದಾನೆ, ರಾಣಿ ಇದ್ದಾಳೆ, ಅವ್ರ ದಂಡಯಾತ್ರೆ ಇದೆ, ತೀರ್ಥಯಾತ್ರೆ ಇದೆ, ಆ ಎಲ್ಲ ಅಂಶಗಳಲ್ಲಿ ಪ್ರಭುತ್ವ ಇದೆ ಮತ್ತು ವೈದಿಕ ಇದ್ದಾನೆ ಮತ್ತು ಜಮೀನ್ದಾರಿಕೆ ಇದೆ, ಬಂಡವಾಳಶಾಹಿ ಇದ್ದಾನೆ. ಅದು ಜನರೇ ಇಲ್ಲ, ಶೋಷಿತ ಜನರಿಲ್ಲ, ಅವರ ಬದುಕಿಲ್ಲ, ಬವಣೆ ಇಲ್ಲ, ಅವರ ಆಕ್ರಂದನೆ ಇಲ್ಲ, ಅವರ ಬಡತನ ಇಲ್ಲ, ಅಸ್ಪೃಶ್ಯತೆ ಇಲ್ಲ. ಇವೆಲ್ಲವೂ ಇಲ್ಲ ಅಂದಮೇಲೆ ಆ ಸಾಹಿತ್ಯವೂ ಬೂಸ ಇದ್ದಂಗೆ. ಈ ಮಾತಿನ ಆಧಾರದ ಮೇಲೆ ಕರ್ನಾಟಕದಲ್ಲಿ ಬಹುದೊಡ್ಡ ಚಳುವಳಿನೇ ಹುಟ್ಕೊಳ್ತು. ಆ ಚಳುವಳಿ ಮುಂದಿನ ದಿನಗಳಲ್ಲಿ DSS ದಲಿತ ಸಂಘರ್ಷ ಸಮಿತಿ ಎಂಬ ಆರಂಭಗೊಂಡು 1974 ಆರಂಭವಾಗಿ ಇವತ್ತಿಗೆ 2024ಗೆ 50 ವರ್ಷಗಳಾಯಿತು. ಈ 50 ವರ್ಷಗಳ ದಲಿತ ಚಳುವಳಿ ಹಲವಾರು ಏಳುಗಳನ್ನು ಕಂಡಿದೆ, ಹಲವಾರು ಬೀಳುಗಳನ್ನು ಕಂಡಿದೆ. ಆದರೂ ನಿರ್ಮೂಲನೆ ಆಗಿಲ್ಲ, ಸೋತಿಲ್ಲ. ನಾನು ಮತ್ತೆ ಗೆಲ್ಲುತ್ತೇನೆ, ಬೆಳಕಿನೆಡೆಗೆ ಮುನ್ನಡೆಯುತ್ತೇನೆ ಎಂಬ ಅಂಬೇಡ್ಕರ್ ಚಿಂತನೆಯ ಆಧಾರದ ಮೇಲೆ ಮುನ್ನುಗ್ಗುತ್ತಲೇ ಇದೆ. ಈ ಗೆಲ್ಲುತ್ತೇನೆ ಎನ್ನುವುದಕ್ಕೆ ನಾನು ಸೋಲಿಸುತ್ತೇನೆ ಎಂಬ ಅಂಶಗಳನ್ನು ನನ್ನನ್ನೂ ಬಳಸಿಕೊಂಡು ಇನ್ನೊಂದು ವರ್ಗ ಸೋಲಿಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ. ಆದರೆ ಅಂಬೇಡ್ಕರ್ ಅವರ ಒಸಡಿನಿಂದ ಬಂದಂತಹ ಈ ಜನವರ್ಗ, ಅವರ ವಾದದಿಂದ ಗಟ್ಟಿತನ ನಿಂತ್ಕೊಂಡಂಥ ವರ್ಗ ತತ್ಕ್ಷಣಕ್ಕೆ ಒಂದಷ್ಟು ಡಿಸ್ಟರ್ಬ್ ಆಗ್ಬೋದು. ಆದರೆ ಸೋಲಂತೂ ಇಲ್ಲವೇ ಇಲ್ಲ, ಸೋಲಾಗೋಕ್ಕೆ ಸಾಧ್ಯನೇ ಇಲ್ಲ. ಸೋಲಾಗೋವಂಥ ಅವರ ರಕ್ತವೂ ಅಲ್ಲ, ಇದು ಶುದ್ಧ ರಕ್ತ. ಇದು ಭಾರತ ಒಲಮಾದಿಗರ ಬಹುದೊಡ್ಡ ಶ್ರಮದ ನಾಡು. ಇದು ಒಲಮಾದಿಗರ ಬಹುದೊಡ್ಡ ಸಂಘಟನೆಯ ನಾಡು. ಇದು ಒಲಮಾದಿಗರು ಕೊಟ್ಟಂಥ ಬಹುದೊಡ್ಡ ಶ್ರಮದ ಸಿದ್ಧಾಂತದ ನಾಡು. ಇದು ಅಂಬೇಡ್ಕರ್ ಅವರು ಪ್ರತಿಪಾದನೆ ನಾಡಿದ್ದು. ಇವರ ಒಡೆದಾಳುವ ಮೂಲಕ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋರಿಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಸಂದರ್ಭ ಇವತ್ತು ಸಂವಿಧಾನಾತ್ಮಕ ನಮ್ಮೆಲ್ಲರ ಮುಂದಿದೆ. ಅದನ್ನೇ ನಾವು ಎದುರು ನೋಡ್ಬೋದು. ಅಂಥ ಭಾರತ ನಿರ್ಮಾಣ ಆಗಬೇಕು. ಅಂಥ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲೂ ಹಂಬಲಿಸೋಣ. ನಾವೆಲ್ಲ ಆಶಾವಾದಿಗಳು, ನಿರಾಶಾವಾದಿಗಳಲ್ಲ. ನಾನು ಆಶಾವಾದದ ಹಿಂದೆ ಬಿದ್ದಂಥ ಅಂಬೇಡ್ಕರ್ ವಾದಿಯೇ ಹೊರತು ನಿರಾಶಾವಾದಿಗಳ ಹಿಂದೆ ನಿಂತ್ಕೊಂಡಂಥ ಧಾರ್ಮಿಕವಾದಿಗಳಲ್ಲ ನಾವು. ಭಾರತ ಧಾರ್ಮಿಕವಾದದಿಂದ ಆಗಿರುವಂಥ ಅಪಾರ ನೋವು, ನಷ್ಟ ನಮ್ಮಿಂದ ಆಗಬಾರ್ದು. ನಾವು ಸಂವಿಧಾನವಾದಿಗಳು ಮತ್ತು ಸಮಾಜದ ವಾದಿಗಳು, ಸಂವಿಧಾನದ ವಾದಿಗಳು, ಸಮಾಜದ ವಾದಿಗಳು ಒಂದಾದರೆ ಮಾತ್ರ ಭಾರತ ಗಟ್ಟಿತನಕ್ಕಾಗುತ್ತೆ. ನಿಮಗೆಲ್ಲ ಗೊತ್ತಿರಾಗೇ ಭಾರತ ಬಹುದೊಡ್ಡ ಮಾನವ ಸಂಪತ್ತಿನ ರಾಷ್ಟ್ರ, ಬಹುದೊಡ್ಡ ಮಾನವ ಸಂಪತ್ತು ಮತ್ತು ಪ್ರಾಕೃತಿಕ ಸಂಪತ್ತಿನ ರಾಷ್ಟ್ರ. ಆದರೆ ಧಾರ್ಮಿಕ ಹಿನ್ನೆಲೆಯಿಂದ ಸಮಾಜವನ್ನು ಸಂಕುಚಿತಗೊಳಿಸಿ ಆ ಸಂಕುಚಿತಗೊಂಡ ಸಮಾಜದಲ್ಲಿ ಏಕಮುಖ ವ್ಯಕ್ತಿ ಮಾತ್ರ ಶಿಕ್ಷಣ ಪಡೆದು ಬಹು ಜನರಿಗೆ ಶಿಕ್ಷಣದಿಂದ ವಂಚಿತ ಮಾಡಿದ ಕಾರಣಕ್ಕಾಗಿ ನಾವು ಬೌದ್ಧಿಕ ಚಿಂತನೆಯಿಂದ ಸೋತ್ಬಿಟ್ವಿ. ಪ್ರಪಂಚದ ಸಣ್ಣ ರಾಷ್ಟ್ರಗಳಲ್ಲಿ ನೊಬೆಲ್ ಪ್ರಶಸ್ತಿ 10-20 ಬಂದಿರ್ತವೆ.
ಯಾಕಂದರೆ ಅಲ್ಲಿ ಶತಶತಮಾನಗಳಿಂದ ಜನರಿಗೆ ಶಿಕ್ಷಣ ಕೊಟ್ಟ ಕಾರಣಕ್ಕಾಗಿ. ಆದರೆ ಭಾರತ ಏಕೆ ಅದರಿಂದ ವಂಚಿತ ಆಯಿತು ಅಂತಂದರೆ, ನಮ್ಮ ಭಾರತದ ಬಹುದೊಡ್ಡ ಮಾನವ ಸಂಪತ್ತನ್ನು ಶಿಕ್ಷಣದಿಂದ ಶತಶತಮಾನಗಳಿಂದ ನೀ ಕಲಿಬಾರ್ದು, ನಾ ಕಲಿಬೇಕು ಎಂಬ ಬಹುದೊಡ್ಡ ಧಾರ್ಮಿಕ ಹಿನ್ನೆಲೆಯ ಸಾಮಾಜಿಕ ಇಕ್ಕಟ್ಟು ಬಿಕ್ಕಟ್ಟು ಸೃಷ್ಟಿ ಮಾಡಿದ ಕಾರಣ. ಸುಮಾರು ಬಸವಣ್ಣನ ಕಾಲದಿಂದಲಾದರೂ ಸಮಾಜದ ಹಿನ್ನೆಲೆಯಿಂದ ಸರ್ವರಿಗೂ ಶಿಕ್ಷಣ ಕೊಟ್ಟಿದ್ದರೆ ಭಾರತದಲ್ಲಿ ನೊಬೆಲ್ ಪ್ರಶಸ್ತಿ ಜನಕರೇ ಭಾರತೀಯರಾಗ್ತಾಯಿದ್ರು, ನೊಬೆಲ್ ರಾಷ್ಟ್ರ ಭಾರತ ಆಗ್ತಾಯಿತ್ತು. ಅಂಥ ಬಹುದೊಡ್ಡ ಸಂಪತ್ತು ನಮ್ಮಲ್ಲಿದೆ. ನಾವು ಸೊನ್ನೆ ಕಂಡುಹಿಡಿದವರು ನಾವು ಏನೋ ಕಂಡುಹಿಡಿದವ್ರು ನಾವು ಅಂತ ಹೇಳ್ಕೊಂಡು ಹೆಮ್ಮೆ ಪಡ್ತಾ ಇದ್ದೀವಿ ಹೊರತು ನಾವು, ಆದರೆ ಇಡೀ ಪ್ರಪಂಚವನ್ನೇ ಬೆರಳು ತುದಿಲಿಟ್ಕೊಂಡು ಆಟ ಆಡ್ತಿರುವಂಥ ತಂತ್ರಜ್ಞಾನ ಕಂಡುಹಿಡಿದ್ರ ಮುಂದೆ ನಾವು ಏನೂ ಮಾಡೋಕ್ಕಾಗ್ತಿಲ್ಲ ನಾವು. ಯಾಕಂದರೆ ನಾವು ಕಂಡುಹಿಡಿದದ್ದು ಅಸ್ಪೃಶ್ಯತೆಯನ್ನು, ನಾವು ಕಂಡುಹಿಡಿದದ್ದು ಮೇಲು ಕೀಳು ಎಂಬ, ನಾವು ಕೇಳಿದ್ದು ಧರ್ಮವನ್ನು ದೇವರ ಒಳಗೆ ಸೇರಿಸಿಕೊಂಡು ಆ ದೇವರ ಒಳಗಡೆ ಸಮಸ್ತ ಜನರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ತಂತ್ರವನ್ನು ಕಂಡುಹಿಡಿದು ಹೊರತು ನಾವು ತಂತ್ರಜ್ಞಾನಕ್ಕೆ ಕಂಡುಹಿಡಲಿಲ್ಲ, ಜನರ ಬಗ್ಗೆ ಕಂಡುಹಿಡಲಿಲ್ಲ. ಈ ಕೊರತೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಡಲಾಳದ ಓದು ಮತ್ತು ಬರವಣಿಗೆ ನಮಗೆ ಅನಾವರಣಗೊಳಿಸ್ತದೆ. ಅಂಬೇಡ್ಕರ್ ಅವರ ಓದು ಅಂದರೆ ಹೀಗೆ, ಅಂಬೇಡ್ಕರ್ ಅವರ ಚಿಂತನೆ ಅಂದರೆ ಹೀಗೆ, ಅಂಬೇಡ್ಕರ್ ಅವರ ವಾದ ಎಂದರೆ ಹೀಗೆ. ಈ ವಾದ ಮತ್ತು ಚಿಂತನೆಯ ಆಧಾರದ ಮೇಲೆ ನಾವು ಮಾತಾಡಬೇಕಾಗಿದೆ, ಬರೀಬೇಕಾಗಿದೆ. ಆಗ ಮಾತ್ರ ನಾವು ಪ್ರಬುದ್ಧರಾಗೋದು. ಬಂಧುಗಳೇ, ನಾವೆಲ್ಲರೂ ಇವತ್ತು ಅಂಬೇಡ್ಕರ್ ಅವರ ವಾದವನ್ನು ತೆರೆದ ಕಣ್ಣಿನಿಂದ ಯಾವುದೇ ಸ್ವಾರ್ಥಪರ ಚಿಂತನೆ ಇಟ್ಟುಕೊಳ್ಳದೆ ಅಥವಾ ಜಾತಿಯ ಸಂಕೋಲೆಯನ್ನು ಇಟ್ಟುಕೊಳ್ಳದೆ ನೀವು ಭಾರತದ ಪ್ರಬುದ್ಧ ಪ್ರಜೆಯಾಗಿ ನೋಡಿದರೆ ಮಾತ್ರ ಅಂಬೇಡ್ಕರ್ ಅರ್ಥ ಆಗ್ತಾರೆ. ಇಲ್ಲ, ಭಾರತದಲ್ಲಿ ಇರುವಂಥ ಅನೇಕ ಸಂಕುಚಿತ ಭಾವನೆಗಳಿಂದ ಅಂಬೇಡ್ಕರ್ ನೋಡೋಕೆ ಹೋದರೆ ಅಂಬೇಡ್ಕರ್ ಅವರು ಬಹುದೊಡ್ಡ ವಿಲನಾಗಿ ನಿಮ್ಗೆ ಕಾಣ್ತಾರೆ. ಯಾಕಂದರೆ ಅವರು ನಿಮ್ಮ ಪಾರಂಪರಿಕ ಹಕ್ಕುಗಳನ್ನು ಸಂವಿಧಾನಿಕವಾಗಿ ಅವರು ನಿರ್ಮೂಲನೆ ಮಾಡೋರು ಎಂಬ ಕಾರಣಕ್ಕಾಗಿ. ಬೇಡ, ಇಂಥ ಅಜ್ಞಾನ ಬೇಡ, ಸುಜ್ಞಾನ ಬೇಕು ನಮಗೆ. ಅಂಬೇಡ್ಕರ್ ಅವರು ಈ ರಾಷ್ಟ್ರದ ವಾರಸುದಾರಿಕೆಯಾಗಿ ಇದರ ಉದ್ಧಾರಕ್ಕಾಗಿ ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಸಮಾಜ ಹೇಗೆ ನಿರ್ಮಾಣ ಮಾಡಿದ್ರು ಎಂಬ ಬಹುದೊಡ್ಡ ಇತಿಹಾಸವನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಮತ್ತೆ ಇತಿಹಾಸವನ್ನು ನಿರ್ಮಾಣ ಮಾಡಬಹುದು. ನಾವು ಮರಳಿ ಮನೆಗೆ ಹೋಗಬಹುದು. ಮತ್ತೆ ನಾವು ಬೌದ್ಧ ಧರ್ಮವನ್ನು ಪುನಃಸ್ಥಾಪನೆ ಮಾಡಬಹುದು. ಸ್ವಾತಂತ್ರ್ಯ ಭಾರತದ ಕೂಸನ್ನು ಮತ್ತೆ ಅಲ್ಲೇ ಒಂದಷ್ಟು ಶಮನ ಮಾಡಿ ಪ್ರಬುದ್ಧ ಭಾರತದ ಬುದ್ಧ ಧರ್ಮದೆಡೆಗೆ ನಾವೆಲ್ಲರೂ ಮುಖ ಮಾಡ್ಬೋದು ಅನ್ಬೋದು. ಅಂಬೇಡ್ಕರ್ ಅವರು ಕಟ್ಟ ಕಡೆಯಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ಸಂದರ್ಭವು ಅದಕ್ಕಾಗಿ ಬರೋದು. ಅಂಬೇಡ್ಕರ್ ಕಟ್ಟ ಕಡೆಯಲ್ಲಿ 1956ರಲ್ಲಿ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡೋದು ಈ ಅರ್ಥದಲ್ಲಿಯೇ, ಅವರು ಮರಳಿ ಮನೆಗೆ ಓದೋದು ಈ ಅರ್ಥದಲ್ಲಿಯೇ. ಈ ಅಂಶವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಭಾರತ ಪ್ರಬುದ್ಧತೆಯ ರಾಷ್ಟ್ರ ಎಂದು ಚರಿತ್ರೆಯಲ್ಲಿ ದಾಖಲು ಮಾಡುತ್ತೇವೆ. ಈ ಪ್ರಬುದ್ಧತೆಯ ರಾಷ್ಟ್ರ ಅಂದರೆ ಅರ್ಥ ಏನು? ಜನತೆಯನ್ನು ಅಧಿಕಾರ ಮತ್ತು ಸಾಮಾಜಿಕ ಧಾರ್ಮಿಕ ಹಿನ್ನೆಲೆಯಿಂದ ಸಮನಾಗಿ ಕಾಣುವುದೇ ಪ್ರಬುದ್ಧತೆ ಎಂಬುದು. ಆದರೆ ಈ ಎಲ್ಲ ವರ್ಗವನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಸಂಕೋಲೆಗೆ ಸಿಲುಕಿಸಿ ಭಾರತ ಜನರ ನೋಡೋದು ಅಪ್ರಬುದ್ಧತೆಯಿಂದಲೇ. ನನ್ನ ಪ್ರಕಾರ ಭಾರತದ ಅಪ್ರಬುದ್ಧತೆಯೇ ಇಲ್ಲಿ ಪ್ರಬುದ್ಧತೆಯಾಗಿದೆ. ಪ್ರಬುದ್ಧತೆ ಸೋಲ್ತಾ ಇದೆ. ಈ ಸೋಲಿಗೆ ಕಾರಣ ಯಾರು ಅಂತಂದರೆ, ದೇವರ ಮೂಲಕ ಧರ್ಮವನ್ನು ಪ್ರತಿಪಾದನೆ ಮಾಡಿದವರು ತಮ್ಮ ಅಪ್ರಬುದ್ಧತೆಯನ್ನು ದೇವರ ಬಾಯಿಯಿಂದ ಹೇಳಿಸಿ ಪ್ರಬುದ್ಧತೆ ಅಂತ ಮೆರೆದುಕೊಂಡದ್ದು. ಅದಲ್ಲ ಇಲ್ಲಿ ಕಾಯಕವೇ ಕೈಲಾಸ ಎಂದು ಹೇಳಿದಂಥ ವಚನಕಾರರ ಸಿದ್ಧಾಂತ ಇಲ್ಲಿ ಪ್ರತಿಪಾದನೆ ಆಗಬೇಕು. ಸಂಸ್ಕೃತಿಗೆ ಸಿದ್ಧಾಂತ ಪ್ರತಿಪಾದನೆ ಆಗಬೇಕು. ಆದರೆ ಕಾಯಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಅಸ್ಪೃಶ್ಯತೆ ಹಿನ್ನೆಲೆಯಿಂದ ಕೀಳಾದರು. ಆದರೆ ದೇವಸ್ಥಾನದ ಒಳಗೆ ಕುಳಿತುಕೊಂಡವರು ತಾವೇ ಪ್ರಬುದ್ಧ ಅಂತ ತಿಳ್ಕೊಂಡವರು ಇಲ್ಲಿ ಮೆರೆದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಇದನ್ನು ಖಂಡಿತವಾಗಿ ಖಂಡಿಸ್ತಾರೆ. ಯಾವ ಸಿದ್ಧಾಂತದಲ್ಲಿ ಅಂತಂದರೆ, ಇಲ್ಲಿ ಕಾಯಕಕ್ಕೆ ಕೊಡೋಷ್ಟು ಬೆಲೆ. ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ಬಗ್ಗೆ ಮಾತನಾಡೋದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಬಹುದೊಡ್ಡ ಅಸ್ಪೃಶ್ಯತೆ ನಿವಾರಣಾಕಾರರಾಗಿ ಅನಾವರಣ ಆಗ್ತಾರೆ. ಯಾಕಂತಂದರೆ ಮಹಾತ್ಮ ಗಾಂಧಿಯವರ ಅಸ್ಪೃಶ್ಯತೆ ನಿವಾರಣಾ ಚಳುವಳಿಗೆ ಬಹುದೊಡ್ಡ ಬೌದ್ಧಿಕ ವಲಯ ಅಂತ ಕರ್ಕೊಂಡಂತಹ ಸ್ವಾರ್ಥಪರ ಚಿಂತನೆ ಕರ್ಕೊಂಡಂಥ ಜನವರ್ಗದ ಬೆಂಬಲ ಇತ್ತು. ಆದರೆ ಅಂಬೇಡ್ಕರ್ ಅವರ ಅಸ್ಪೃಶ್ಯತಾ ನಿವಾರಣಾ ಚಳುವಳಿಗೆ ಅವರು ಅಸ್ಪೃಶ್ಯರಾಗಿ ಕಂಡದಕ್ಕಾಗಿ ಅದನ್ನು ನಿರ್ಮೂಲನೆ ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಅಂಬೇಡ್ಕರ್ ಅವರ ಅಸ್ಪೃಶ್ಯತೆ ನಿವಾರಣಾ ಚಳುವಳಿಗೆ ಅಸ್ಪೃಶ್ಯತೆಯ ಸೋಗೆ ಮೆತ್ಕೊಳ್ತು. ಆದರೆ ಗಾಂಧಿಯವರ ಅಸ್ಪೃಶ್ಯತೆ ನಿವಾರಣಾ ಚಳುವಳಿಗೆ ಒಂದು ಸ್ಪೃಶ್ಯತೆಯ ಅಂಶ ಸಿಕ್ಬಿಡ್ತು. ಈ ಸ್ಪೃಶ್ಯತೆಯ ಅಂಶವೇ ಭಾರತವನ್ನು ಇಂದಿಗೂ ಆಳ್ವಿಕೆ ಮಾಡ್ತಿರುವುದು. ಬಹುದೊಡ್ಡ ಚಿಂತಕರು ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದಂಥ ಅಸ್ಪೃಶ್ಯ ಜನಾಂಗದವರು ಇವತ್ತು ಗೌಣ ಆದರು. ಯಾರೋ ಅಲ್ಲಿ ಇಲ್ಲಿ ಗಾಂಧಿಯವರ ತತ್ವ ಸಿದ್ಧಾಂತದ ಆಧಾರದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಮಾಡೋಕ್ಕೆ ಬಂದಂಥ ಒಂದಷ್ಟು ಸವರ್ಣೀಯ ವರ್ಗದವರು ಬಹುದೊಡ್ಡ ಸಾಮಾಜಿಕ ಚಿಂತಕರಾಗಿ ಅನಾವರಣಗೊಂಡ್ಬಿಟ್ರು. ಇದು ಆಗಬಾರ್ದು. ಇದನ್ನೇ ಅಂಬೇಡ್ಕರ್ ವಾದ, ಇದನ್ನೇ ಬೇರೆ ವಾದ ಅಂತ ಕರೆಯುವುದು.
ನಮಸ್ಕಾರ. ಇಂಥ ಒಂದು ಮಹತ್ವದ ವಿಚಾರ ಅಂಶವನ್ನು ಇವತ್ತು ನಿಮ್ಮ ಆಕಾಶವಾಣಿಯಲ್ಲಿ, ಅದರಲ್ಲೂ ಸಿದ್ಧಾರ್ಥ ಎಜುಕೇಷನ್ ಟ್ರಸ್ಟ್ ಅವರ ಆಕಾಶವಾಣಿಯಲ್ಲಿ ನಾನು ಮಾತಾಡ್ತಿರೋದು ತುಂಬ ಸಂತೋಷ ಆಗ್ತಾ ಇದೆ. ಇದನ್ನು ಮುನ್ನಡೆಸ್ತಿರುವಂಥ ಸಮಸ್ತ ಬಂಧು ಬಳಗಕ್ಕೆ ಮತ್ತು ಇದರ ಮುಖ್ಯಸ್ಥರಾದ BT ಮುದ್ದೇಸರ್ ಅವರಿಗೆ ನನ್ನ ಪ್ರೀತಿಪೂರ್ವಕ ಭೀಮವಂದನೆಗಳು. ಬಹಳ ಮುಖ್ಯವಾಗಿ ನಮ್ಮ ಈ ಸಂಸ್ಥೆಯ ಮುಖ್ಯಸ್ಥರು, ನಮ್ಮೆಲ್ಲರ ಒಡನಾಳದ ಬಂಧುಗಳೂ ಆಗಿರುವಂತಹ ಡಾಕ್ಟರ್ G ಪರಮೇಶ್ವರ ಸರ್ ಅವರಿಗೆ ಅನಂತ ಭೀಮವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇಲ್ಲಿಯವರೆಗೆ ರೇಡಿಯೋ ಭಾಷಣ ಕೇಳಿದಿರಿ. ವಿಷಯ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ವಾದ. ಮಾತನಾಡಿದವರು ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ, ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ.